ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದಲ್ಲಿ ಸಂಸದ ಸುಧಾಕರ್ ಬಂಧನಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ದಲಿತ ಪರ ಸಂಘಟನೆಗಳಿಂದ ಬೃಹತ್ ಮೆರವಣಿಗೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಸಂಸದ ಸುಧಾಕರ್ ಪರ ದಲಿತರಿದ್ದಾರೆ. ಸುಧಾಕರ್ ಫಿನಿಕ್ಸ್ ಪಕ್ಷಿಯಂತೆ ಮತ್ತೆ ಮತ್ತೆ ಎದ್ದು ಬರ್ತಾರೆ. ಸಂಸದ ಸುಧಾಕರ್ ಪರ ದಲಿತ ನಾಯಕರ ಸುದ್ದಿಗೋಷ್ಠಿ. ಅನಗತ್ಯವಾಗಿ ಶಾಂತಿ ಕದಡುವ ಕೆಲಸ ಮಾಡದಂತೆ ಎಚ್ಚರಿಕೆ. ಎಲ್ಲಾ ವಿಚಾರಕ್ಕೂ ಯಾಕೆ ದಲಿತರನ್ನೇ ಎಳೆದು ತರುತ್ತೀರಿ ಎಂದು ದಲಿತ ಮುಖಂಡರ ಆಕ್ರೋಶ. ಡೆತ್ ನೋಟ್ನಲ್ಲಿ ಸುಧಾಕರ್ ಹೆಸರಿಲ್ಲದಿದ್ದರೆ ಯಾರೂ ಬರುತ್ತಿರಲಿಲ್ಲ ಎಂದ ಗಂಗಾಧರ್. ಪೋಸ್ಟರ್ ಸಿಕ್ಕ ಜಾಗದಲ್ಲಿ ಯಾವ ದಲಿತರೂ ಇಲ್ಲ ಎಂದು ಲೇವಡಿ. ನೂತನ ದಾಖಲೆ ಬರೆದ ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಂಸ್ಥೆ. 1 ಲಕ್ಷ ಯೂನಿಟ್ ರಕ್ತ ಸಂಗ್ರಹ ಮಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ರೆಡ್ ಕ್ರಾಸ್ ಮತ್ತಷ್ಟು ಜನಪರ ಕೆಲಸಗಳತ್ತ ಗಮನ ನೀಡಿದ ಸಂಸ್ಥೆ. ವಾರ್ತೆಗಳ ವಿವರ. ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಹೊರಗುತ್ತಿಗೆ ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದ ಆರೋಪಿಗಳನ್ನು ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ದಲಿತ ಪರ ಸಂಘಟನೆಗಳು ಇಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿದ್ವು. ಮುಖ್ಯವಾಗಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಘೋಷಣೆ ಕೂಗಿ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ದಲಿತ ಸಮುದಾಯದ ಹುಡುಗನಿಂದ 40 ಲಕ್ಷ ಪಡೆದು ದಲಿತ ಸಮುದಾಯದ ಹುಡುಗನ ಸಾವಿಗೆ ಕಾರಣವಾದ ಆರೋಪಿ ಸಂಸದ ಡಾಕ್ಟರ್ ಕೆ ಸುಧಾಕರ್ಗೆ ಧಿಕ್ಕಾರ. ಕೂಡಲೇ ಅವರನ್ನು ಬಂಧಿಸಬೇಕು. ದಲಿತ ಹುಡುಗನ ಸಾವಿಗೆ ಕಾರಣರಾದವರನ್ನು ಬಂಧಿಸಬೇಕು ಎಂದು ಒತ್ತಾಯಿಸುವ ಪ್ಲೆಕಾರ್ಡ್ಗಳನ್ನು ಹಿಡಿದು ಚಿಕ್ಕಬಳ್ಳಾಪುರ ನಗರದ ಬಿಬಿ ರಸ್ತೆಯಲ್ಲಿ ಘೋಷಣೆಗಳನ್ನು ಕೂಗುತ್ತಾ ಆಕ್ರೋಶ ವ್ಯಕ್ತಪಡಿಸುತ್ತಿರುವುದು ದಲಿತ ಪರ ಸಂಘಟನೆಗಳ ಕಾರ್ಯಕರ್ತರು. ಇತ್ತೀಚೆಗೆ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಆತ್ಮಹತ್ಯೆಗೆ ಶರಣಾದ ಚಾಲಕ ಬಾಬು ಅವರ ಸಾವಿಗೆ ನ್ಯಾಯ ದೊರಕಿಸುವಂತೆ ಆಗ್ರಹಿಸಿ ಇಂದು ನಡೆದ ಪ್ರತಿಭಟನೆ ಇದಾಗಿದೆ. ಆರೋಪಿಗಳ ಬಂಧನಕ್ಕೆ ಒತ್ತಾಯಿಸಿ ದಲಿತ ಪರ ಸಂಘಟನೆಗಳು ಇಂದು ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಿದವು. ಅಂಬೇಡ್ಕರ್ ವೃತ್ತದಲ್ಲಿ ಪ್ರತಿಭಟನೆ ನಡೆಯುತ್ತಿದ್ದ ವೇಳೆ ಜೋರು ಮಳೆ ಬಂದರೂ ಪ್ರತಿಭಟನಾಕಾರರು ಕದಲಲೇ ಇಲ್ಲ. ಮಳೆಯಲ್ಲಿ ನಿಂತು ಪ್ರತಿಭಟನೆ ಮುಂದುವರೆಸಿದರು. ಸರ್ಕಾರಿ ಕೆಲಸ ಕೊಡಿಸುವುದಾಗಿ 25 ಲಕ್ಷ ಹಣ ಪಡೆದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಅವರ ಆಪ್ತರಾದ ನಾಗೇಶ್ ಮತ್ತು ಮಂಜುನಾಥ್ ಎಂಬುವವರು ಕಾರು ಚಾಲಕ ಬಾಬು ಅವರಿಗೆ ವಂಚನೆ ಮಾಡಿದ್ದಾರೆ. ಕೂಡಲೇ 3 ಆರೋಪಿಗಳನ್ನು ಬಂಧಿಸಬೇಕು ಎಂದು ಪ್ರತಿಭಟನಾಕಾರರು ಒತ್ತಾಯಿಸಿದರು. ಬಾಬು ಕುಟುಂಬಕ್ಕೆ ನ್ಯಾಯ ಕೊಡಿಸುವಂತೆ ದಲಿತ ಸಂಘಟನೆ ಮುಖಂಡರು ಈ ವೇಳೆ ಆಗ್ರಹಿಸಿದರು. ಇದೇ ತಿಂಗಳು 7ನೇ ತಾರೀಕು ಏನು ನಡೀತು ಜಿಲ್ಲಾಡಳಿತ ಭವನದಲ್ಲಿ ಬಾಬು ಎಂಬರು ಗುತ್ತಿಗೆ ನೌಕರ ಕಾರು ಚಾಲಕರಾದ ಬಾಬು ಅವರು ಆತ್ಮಹತ್ಯೆಗೆ ಶರಣಾಗಿದ್ದರು. ಪ್ರಯುಕ್ತ ಅವರು ಏನು ಡೆತ್ ನೋಟು 4 ಪುಟಗಳ ಡೆತ್ ನೋಟನ್ನು ಬರೆದಿಟ್ಟಿದ್ದಾರೆ. ಇದು ರಾಜಕೀಯ ಪ್ರೇರಿತ ಅಂತೇಳಿ ಕೆಲವರು ಹೇಳ್ತಾ ಇದ್ದಾರೆ. ರಾಜಕೀಯ ಪ್ರೇರಿತ ಅಲ್ಲ ಇದು. ಅವರು ಸಾವಿಗೆ ಮತ್ತು ಅವರು ಆಗಿರುತ್ತ ಕುಟುಂಬದ ಅನ್ಯಾಯಕ್ಕೆ ಯಾರು ಕಾರಣಕರ್ತರು ಆತ್ಮವಿಮರ್ಶೆ ಮಾಡ್ಕೋಬೇಕಾಗಿದೆ. ಜೊತೆಗೆ ಏನು ಆತ್ಮಹತ್ಯೆ ಬಾಬುನವರು ಏನು ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಡೆತ್ ನೋಟ್ ಬರೆದಿರೋದ್ರಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ MP ಸದಸ್ಯರಾದಂಥ ನಮ್ಮ ಡಾಕ್ಟರ್ ಕೆ ಸುಧಾಕರ್ ಅವರು, ಮಾಜಿ ಮಂತ್ರಿಗಳು ಮತ್ತು ಅವರ ಅನುಯಾಯಿಗಳಾದಂಥ ಮಂಜುನಾಥ್, ಅದೇ ಇಲಾಖೆಯಲ್ಲಿ ಲೆಕ್ಕಾಧಿಕಾರಿಗಳ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ಮತ್ತು ಕೃಷ್ಣಮೂರ್ತಿ ಅಳಿಯ NNR ಅಂತೇಳಿ ನಾಗೇಶನವರು, ಇವರ ಮುಖಂಡದಲ್ಲಿ 40 ಲಕ್ಷದ ಒಂದು ಡಿಮ್ಯಾಂಡಲ್ಲಿ 25 ಲಕ್ಷ 15/1/2021 ಹಣ ನೀಡಿದ್ದಾನೆ. ಏನಕ್ಕಾಗಿ ಅಂದರೆ ಕೆಲಸ ಕಾಯಂ ಮಾಡಿಕೊಡ್ತೀವಿ ಅನ್ನೋ ಉದ್ದೇಶದಿಂದ 25 ಲಕ್ಷ ಇಸ್ಕೊಂಡು ನೌಕರಿನೂ ಇಲ್ಲ, ಕಾಯಮ್ಮನೂ ಇಲ್ಲ, ದುಡ್ಡೂ ಇಲ್ಲ. ಆತನ ಬಡ್ಡಿಗೆ ತಂದು ಅವ್ರ ತಂದೆ ಆಕ್ಸಿಡೆಂಟ್ ಆಗಿರ್ತಕ್ಕಂಥ ಹಣದಲ್ಲಿ 13 ಲಕ್ಷ ಬಂದಿದ್ದ ಹಣದ ಜೊತೆಗೆ ಶೇರ್ ಮಾಡಿಕೊಂಡು ಸಾಲ ಮಾಡಿಕೊಂಡು ಕೊಟ್ಟಿದ್ದ ಹಣದಲ್ಲಿ ಬಡ್ಡಿ ಕಟ್ಟದೆ ಸಂಸಾರದ ಜೀವನಕ್ಕೆ ತೊಂದರೆಯಾಗಿ ಮೊನ್ನೆ ಅವ್ರು ಕೇಳಿದಾಗ
ಅವರು ಒಂದು ಪ್ರಭಾವಿ ರಾಜಕೀಯ ಮುಖಂಡರು ಹಂಗೆ ಮಾಡ್ತೀವಿ ಹಿಂಗೆ ಮಾಡ್ತೀವಿ ಅಂತೇಳಿ ಅವರ ಅನುಯಾಯಿಗಳು ಬೆದರಿಕೆ ಹಾಕಿದ ಪ್ರಯುಕ್ತ ವಿಧಿ ಇಲ್ಲದೆ ಆತನು 7/8/2025 ಮೊನ್ನೆ ಲಾಸ್ಟ್ ಗುರುವಾರ ಆತ ನೇಣಿಗೆ ಜಿಲ್ಲಾಡಳಿತ ಭವನದಲ್ಲೇ ನೇಣಿಗೆ ಶರಣಾಗಿದ್ದಾನೆ. ಅವರಿಗೆ FIR ಹಾಕಿರ್ಬೋದು. FIR ಹಾಕಿದ ಕಾರಣಕ್ಕೆ ತಕ್ಕಂತಲೇ ಮುಖ್ಯ ಅಲ್ಲ, ಅವರ ಸಂಸಾರಕ್ಕೆ ಮತ್ತು ಆತನಿಗೆ ಅನ್ಯಾಯ ಆಗಿದೆ. ದಲಿತ ಯುವಕ ಆತನು ಕೇವಲ 29 ವರ್ಷಗಳ ವಯಸ್ಸು. ಆತನ ಸಾವಿಗೆ ಕಾರಣರಾದವ್ರನ್ನ ಈ ಕೂಡಲೇ ಬಂಧಿಸಬೇಕು. ಇರೋರಿಗೆ ಒಂದು ನ್ಯಾಯ, ಇಲ್ಲದಿರೋರಿಗೆ ಒಂದು ನ್ಯಾಯ ಅಂತಲ್ಲ. ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಲ್ಲಿ ಒಂದೇ ತಿಂಗಳಲ್ಲಿ 3 ಜನ ದಲಿತ ಯುವಕರು ಸಾವಿಗೀಡಾಗಿದ್ದಾರೆ. ಇದುವರೆಗೂ ಕೂಡ ಕಾನೂನು ರೀತಿ ಯಾರಿಗೂ ನ್ಯಾಯ ದೊರಕಿಲ್ಲ. ಆದ್ದರಿಂದ ದಯವಿಟ್ಟು ನಮ್ಮ ಜಿಲ್ಲಾಡಳಿತ ಇದೆ, ಸರ್ಕಾರ ಏನಿದೆ, ಉಸ್ತುವಾರಿ ಮಂತ್ರಿಗಳೇ ಆಗ್ಬೋದು. ಪ್ರತಿಭಟನೆ ಸ್ಥಳಕ್ಕೆ ಭೇಟಿ ನೀಡಿದ ಜಿಲ್ಲಾ ವರಿಷ್ಠಾಧಿಕಾರಿ ಕುಶಾಲ್ ಚೌಕ್ಸೆ ಅವರು ದಲಿತ ಪರ ಸಂಘಟನೆಗಳ ಮನವಿ ಪಡೆದು ಮಾತನಾಡಿ, ಆತ್ಮಹತ್ಯೆ ಪ್ರಕರಣದ ತನಿಖೆ ಚುರುಕಾಗಿ ನಡೆಯುತ್ತಿದೆ. ಆದಷ್ಟು ಬೇಗ ಪ್ರಕರಣದಲ್ಲಿ ಭಾಗಿಯಾದವರನ್ನು ಬಂಧಿಸುವುದಾಗಿ ಭರವಸೆ ನೀಡಿದರು. ಈ 2-3 ದಿನ ಹಿಂದೆ ಘಟನೆ ಆಯಿತು. ಆ ವಿಚಾರ ಬಗ್ಗೆ ತಮ್ಮದು ಪಾಯಿಂಟ್ಸ್ ಇದೆ, ಅದು ನಮ್ಮ ಗಮನಕ್ಕೆ ಬಂದಿದೆ. ಈಗ ನಾವು ಪೊಲೀಸ್ ಇಲಾಖೆ ವತಿಯಿಂದ ಕಾನೂನು ರೀತಿಯಾಗಿ ನಿಷ್ಪಕ್ಷವಾಗಿ ಈ ಘಟನೆದು ಜಾಂಚ್ ಮಾಡ್ತೀವಿ. ಕಾನೂನು ರೀತಿಯಾಗಿ ಏನೇನು ಕ್ರಮ ಹೋಗಿತ್ತು ಅದೆಲ್ಲ ಕಾನೂನು ರೀತಿಯಾಗಿ ಕ್ರಮ ತಗೊಳ್ತೀವಿ ಮತ್ತು ನ್ಯೂಟ್ರಲ್ ಆಗಿ ಆ್ಯಕ್ಷನ್ ತಗೊಳ್ತೀವಿ ಈ ಕೇಸಲ್ಲಿ. ಧನ್ಯವಾದಗಳು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಜಿಲ್ಲಾಡಳಿತ ಭವನದ ಆವರಣದಲ್ಲಿ ನೇಣಿಗೆ ಶರಣಾದ ಚಾಲಕ ಬಾಬು ಅವರ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಿಸಿ ಕಾಂಗ್ರೆಸ್ ಮಾಡುತ್ತಿರುವ ಆರೋಪಗಳಿಗೆ ಬಿಜೆಪಿ ಪರಿಶಿಷ್ಟ ನಾಯಕರು ತಿರುಗೇಟು ನೀಡಿದ್ದಾರೆ. ಸಂಸದರ ಪರ ದಲಿತ ಮುಖಂಡರು ನಿರಂತರವಾಗಿದ್ದಾರೆ. ಅವರ ವಿರುದ್ಧ ಅನಗತ್ಯ ಆರೋಪ ಮಾಡುವುದನ್ನು ಬಿಡುವಂತೆ ಕಾಂಗ್ರೆಸ್ಗೆ ಸಲಹೆ ನೀಡಿದ್ದಾರೆ. ಚಿಕ್ಕಬಳ್ಳಾಪುರದ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಗೃಹ ಕಚೇರಿಯಲ್ಲಿ ಬಿಜೆಪಿ ಪರಿಶಿಷ್ಟ ಮುಖಂಡರ ಸುದ್ದಿಗೋಷ್ಠಿ ನಡೆಯಿತು. ಈ ವೇಳೆ ಮಾತನಾಡಿದ ನಗರಸಭೆ ಉಪಾಧ್ಯಕ್ಷ ನಾಗರಾಜ್, ಕೈಲಾಗದವರು ಮೈಪರಿಚಿಕೊಂಡರು ಅನ್ನೋ ರೀತಿಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಕೆಲವರು ವರ್ತಿಸುತ್ತಿದ್ದಾರೆ. ಡಾಕ್ಟರ್ ಕೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರದಲ್ಲಿ ಶಾಸಕರಾಗಿ, ಸಚಿವರಾಗಿ 10 ವರ್ಷ ಆಡಳಿತ ನೀಡಿದ್ದಾರೆ. ಅವರು ಏನು ಅಂತ ನಿರೂಪಿಸಿದ್ದಾರೆ. ಅಂತಹ ನಾಯಕರ ಮೇಲೆ FIR ಆಗಿದೆ. ಪ್ರಕರಣ ತನಿಖೆ ಹಂತದಲ್ಲಿದೆ. ಅಷ್ಟರಲ್ಲಿಯೇ ಕೆಲವರು ದಲಿತ ವಿರೋಧಿ ಎಂಬ ತೀರ್ಪು ನೀಡಲು ಹೊರಟಿರುವುದು ಸರಿಯಲ್ಲ ಎಂದರು. ಮುಖ್ಯವಾಗಿ ಬಾಬು ಅವರ ಸಾವಿನಿಂದ ತಾಯಿಗೆ ಮಗ ಇಲ್ಲ, ಮಗುವಿಗೆ ತಂದೆ ಇಲ್ಲ, ಹೆಂಡತಿಗೆ ಗಂಡ ಇಲ್ಲದಂತಾಗಿದೆ. ಈ ಬಗ್ಗೆ ಚಿಂತನೆ ಮಾಡಿ. ಇದು ಬಿಟ್ಟು ಸುಧಾಕರ್ ಅವರನ್ನು ತುಳಿಯುವ ಪ್ರಯತ್ನ ಮಾಡಿದರೆ ಅದರಿಂದ ಯಾವುದೇ ಪ್ರಯೋಜನವಿಲ್ಲ. ಸುಧಾಕರ್ ಅವರು ಫಿನಿಕ್ಸ್ ಪಕ್ಷಿಯಂತಹವರು. ಫಿನಿಕ್ಸ್ ಪಕ್ಷಿ ಬೂದಿಯಿಂದ ಎದ್ದು ಬರುವಂತೆ ಸುಧಾಕರ್ ಅವರು ಮತ್ತೆ ಮತ್ತೆ ಎದ್ದು ಬರುತ್ತಾರೆ. ಅದಕ್ಕೆ ಉತ್ತಮ ಉದಾಹರಣೆ ಎಂದರೆ ವಿಧಾನಸಭಾ ಚುನಾವಣೆಯಲ್ಲಿ ಸೋತರು. ಲೋಕಸಭೆಯಲ್ಲಿ 21,000 ಮತಗಳ ಅಂತರದಲ್ಲಿ ಚಿಕ್ಕಬಳ್ಳಾಪುರದ ಜನತೆ ಆಶೀರ್ವಾದ ಮಾಡಿದ್ದಾರೆ. ಇದನ್ನು ಮರೆಯಬಾರದು ಎಂದರು. ಕಾರಣ ಕೈಯಲ್ಲಾಗದೇ ಇದ್ದಾಗ ಮೈಯೆಲ್ಲ ಪರ್ಚ್ಕೊಳ್ತಾರೆ ಅಂತ ಹೇಳ್ತಾ ಇರ್ತಾರೆ. ಚಿಕ್ಕಬಳ್ಳಾಪುರದಲ್ಲಿ ಭಾಳಷ್ಟು ಜನ ನಾವು ನೋಡಿದ್ದೀವಿ. ಬಹುಶಃ ಈ ಶಾಸಕರು ಬರೋಕ್ಕೆ ಮೊದಲು ಈಗಾಗಲೇ 2012-13 ಇವರು ಶಾಸಕರಾದಂಥವರು ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರು. ಅವರ ಆಡಳಿತ ಕೂಡ 10 ವರ್ಷ ಈ ಚಿಕ್ಕಬಳ್ಳಾಪುರ ಜನತೆಗೆ ಕೊಟ್ಟಿದ್ದಾರೆ. ಅವರೇನು ಅಂತ ಪ್ರೂವ್ ಮಾಡ್ಕೊಂಡಿದ್ದಾರೆ ಕೂಡ. ಅಂಥದ್ರಲ್ಲಿ ಈ ದಿನ ಅವ್ರ ಮೇಲೆ ಒಂದು FIR ದಾಖಲಾಗಿದೆ. ಈಗಾಗಲೇ ಭಾಳಷ್ಟು ಜನ ಹೇಳಿದ್ದಾರೆ. ಅದೇ ರೀತಿ ನಮ್ಮ ಬಾಬು ಅವರ ಕುಟುಂಬ ಈಗಾಗಲೇ ಒಂದು ತಾಯಿಗೆ ಮಗುನ ಕಳ್ಕೊಂಡಿದ್ದಾನೆ, ಹೆಂಡ್ತಿಗೆ ಗಂಡ ಇಲ್ಲ, ಆ ಮನೆಗೆ ಯಜಮಾನನ ಕಳ್ಕೊಂಡಿದ್ದಾನೆ. ಇದ್ರ ಬಗ್ಗೆ ಚಿಂತೆ ಮಾಡೋ ಅಂಥದ್ದನ್ನು ಬಿಟ್ಟು ರಾಜಕೀಯವಾಗಿ ಸುಧಾಕರ್ ಅವ್ರನ್ನ ತುಳಿಬೇಕು ಅಂತೇಳಿ ಪ್ರಯತ್ನ. ಸುಧಾಕರ್ ಅವರು ಫಿನಿಕ್ಸ್ ಪಕ್ಷಿ ಇದ್ದಂಗೆ. ಅವ್ರನ್ನ ಎಷ್ಟು ತುಳಿಬೇಕಂತ ಹೇಳಿದ್ರು ಕೂಡ ಆಗೋದಿಲ್ಲ. ಆ ಪಕ್ಷಿ ಅಂಥದ್ದು ಅಂತ ಹೇಳಿದ್ರೆ ಬೆಂಕಿಯಲ್ಲಿ ಹಾಕಿ ಸುಟ್ಟಿದ್ರು ಕೂಡ ಮತ್ತೆ ಅದು ಎಂದಿನಂತೆ ಜೀವನ ಮಾಡುತ್ತೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. 2023 ಅವರು ಚುನಾವಣೆಯಲ್ಲಿ ಸೋತರು. ಜನ ಅವ್ರಿಗೆ ಹೆಚ್ಚಿನ ಮತ ಕೊಡಲಿಲ್ಲ. ಅದೇ ರೀತಿ ಮತ್ತೆ
ಅವರು MP ಆಗಿ ಸ್ಪರ್ಧೆ ಮಾಡಿದಾಗ ಈ ಚಿಕ್ಕಬಳ್ಳಾಪುರ ಜನತೆ 10,600 ಮತಗಳ ಹಿಂದೆ ಇದ್ದಂಥ ಸುಧಾಕರ್ ಅವ್ರಿಗೆ 21,000 ಹೆಚ್ಚಿನ ಮತಗಳನ್ನು ಕೊಟ್ಟು ಅವ್ರಿಗೆ ತಿರುಗಿ ಪಾರ್ಲಿಮೆಂಟ್ಗೆ ಕಳಿಸಿದ್ರು. ವಿಧಾನಸೌಧಕ್ಕೆಲ್ಲ ಪಾರ್ಲಿಮೆಂಟ್ಗೆ ಕಳಿಸಿದ್ರು. ಕಾರಣ ಏನು ಅಂತ ಹೇಳಿದ್ರೆ, ಇಲ್ಲಿ ಸಾಕಷ್ಟು ಕೆಲಸಗಳು ಮಾಡಿದ್ದೀರಾ, MP ಆಗಿ ತಾವು ಮಾಡೋವಂಥ ಜಾಸ್ತಿ ಇದೆ, ಮಾಡಬೇಕಾಗಿದೆ ಅಂತೇಳಿ ಈ ಚಿಕ್ಕಬಳ್ಳಾಪುರ ಜನತೆ ಹೆಚ್ಚಿನ ಬಹುಮತ ಕೊಟ್ಟು ಅವ್ರಿಗೆ ಕಳಿಸ್ಕೊಟ್ಟಿದ್ದಾರೆ. ಸುಧಾಕರ್ ಅವರಿಗೆ ಲೋಕಸಭಾ ಚುನಾವಣೆಯಲ್ಲಿ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಬಂದ 90,000ಕ್ಕೂ ಹೆಚ್ಚಿನ ಮತಗಳಲ್ಲಿ ದಲಿತರು ಇಲ್ಲವೇ? ದಲಿತರು ಮಾತ್ರ ಮತ ಹಾಕಿದರೆ ಯಾರೂ ಚುನಾಯಿತ ಪ್ರತಿನಿಧಿಯಾಗಲು ಸಾಧ್ಯವಿಲ್ಲ. ಕುಳಿತ ಕಡೆ ಅನುಕೂಲವಾಗುವ ರೀತಿಯಲ್ಲಿ ಮಾತನಾಡುವುದನ್ನು ಶಾಸಕರು ಬಿಡಬೇಕು. ಒಡೆದು ಆಳುವ ಪದ್ಧತಿ ಬೇಕಿಲ್ಲ. ಹೋರಾಟಗಳು ದಲಿತರಿಗೆ ಹೊಸದೇನಲ್ಲ. ಹೋರಾಟದ ಮೂಲಕವೇ ಎಲ್ಲವನ್ನೂ ಪಡೆದವರು ದಲಿತರು. ಇಂತಹ ದಲಿತರನ್ನು ದಾರಿ ತಪ್ಪಿಸುವ ಕೆಲಸವನ್ನು ಶಾಸಕರು ಬಿಟ್ಟರೆ ಒಳ್ಳೆಯದು ಎಂದು ಸಲಹೆ ನೀಡಿದರು. ಬಡವರಿಂದ ಹಣ ಪಡೆದು ಕೆಲಸ ಕೊಡಿಸುವಷ್ಟು ಹೀನ ಸ್ಥಿತಿಯವರು ಸಂಸದ ಸುಧಾಕರ್ ಅವರಲ್ಲ. ಮೃತ ಬಾಬು ಕುಟುಂಬಕ್ಕೆ ನೆರವಾಗುವ ಕೆಲಸ ಮಾಡೋಣ. ಕೋರ್ಟಿನಿಂದ ಸುಧಾಕರ್ ಅವರು ಶುದ್ಧವಾಗಿ ಹೊರಬರಲಿದ್ದಾರೆ. ಅಲ್ಲಿಯವರೆಗೂ ಕ್ಷೇತ್ರದಲ್ಲಿ ಶಾಂತಿ ಕದಡುವ ಕೆಲಸ ಮಾಡಬೇಡಿ. ಕ್ಷೇತ್ರದಲ್ಲಿ ನಿರುದ್ಯೋಗ ಸಮಸ್ಯೆ ಇದೆ. ಜನರು ಸಂಕಷ್ಟದಲ್ಲಿದ್ದಾರೆ. ಅಂತಹ ಸಮಸ್ಯೆಗಳ ಬಗ್ಗೆ ಗಮನ ಹರಿಸಿ. ಪೊಲೀಸರು ತನಿಖೆ ಮಾಡಲಿ. ಅವರ ತನಿಖೆಯಲ್ಲಿ ಯಾರು ತಪ್ಪಿತಸ್ಥರು ಅಂತ ಹೊರಬರಲಿ. ಸುಧಾಕರ್ ಅವರು ದಲಿತರ ಪರ ಇದ್ದಾರೆ. ಇವರ ಪ್ರಮಾಣ ಪತ್ರ ಅಗತ್ಯವಿಲ್ಲ ಎಂದು ನಾಗರಾಜ್ ಹೇಳಿದರು. ಈ ಹಿಂದೆ KJ ಜಾರ್ಜ್ ಅವರ ಮೇಲೂ ಇದೇ ರೀತಿ ಡೆತ್ ನೋಟ್ನಲ್ಲಿ ಹೆಸರು ಉಲ್ಲೇಖಿಸಲಾಗಿತ್ತು. ಪ್ರಿಯಾಂಕಾ ಖರ್ಗೆ ಸೇರಿದಂತೆ ಅನೇಕ ಪ್ರಕರಣಗಳಿವೆ. ಅವರ ಮೇಲೆ ಯಾಕೆ FIR ಮಾಡಲಿಲ್ಲ? ಸುಧಾಕರ್ ಅವರನ್ನು ಟಾರ್ಗೆಟ್ ಮಾಡೋದು ಬೇಡ. ಅವರನ್ನು ಟಾರ್ಗೆಟ್ ಮಾಡಿದರೆ ಬಹಳಷ್ಟು ಜನ ಮಾಜಿಗಳಿದ್ದಾರೆ. ಚುನಾವಣೆಯಲ್ಲಿ ಅವರ ಶಕ್ತಿ ಏನು, ನಿಮ್ಮ ಶಕ್ತಿ ಏನು ಅಂತ ಜನ ನಿರ್ಧಾರ ಮಾಡಲಿದ್ದಾರೆ. ದಲಿತರು ಎಲ್ಲ ಪಕ್ಷದಲ್ಲೂ ಇರ್ತಾರೆ. ಅವರದೇ ಆದ ಸ್ಥಾನಮಾನ ಪಡೆದು ಇರುತ್ತಾರೆ. ಪ್ರಸ್ತುತ ಯಾವುದೇ ಚುನಾವಣೆ ಇಲ್ಲ. ಸತ್ಯ ಹೊರಬಂದ ನಂತರ ಆರೋಪ ಮಾಡಿದವರು ಪಶ್ಚಾತ್ತಾಪ ಪಡುತ್ತಾರೆ ಎಂದು ಉಪಾಧ್ಯಕ್ಷರು ಭವಿಷ್ಯ ನುಡಿದರು. ಇನ್ನು ನಗರಸಭೆ ಮಾಜಿ ಅಧ್ಯಕ್ಷ ಮುನಿಕೃಷ್ಣ ಮಾತನಾಡಿ, ಕ್ಷೇತ್ರದಲ್ಲಿ ಬೆಂಕಿ ಹಚ್ಚುವ ಕೆಲಸ ಕಾಂಗ್ರೆಸ್ನವರು ಮಾಡುತ್ತಿದ್ದಾರೆ. ಅವರು ಅಭಿವೃದ್ಧಿ ಕೆಲಸ ಮಾಡಲಿ. ಜನರನ್ನು ಸೇರಿಸಿ ಪ್ರತಿಭಟನೆ ಮಾಡಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುತ್ತಿದ್ದಾರೆ. ಜಾತಿವಾದ ಹೆಚ್ಚು ಮಾಡುತ್ತಿದ್ದಾರೆ. ಕೇವಲ ದಲಿತರನ್ನು ಉಪಯೋಗಿಸಿಕೊಳ್ಳುತ್ತಿರುವುದಕ್ಕೆ ಮಾತ್ರ ಸೀಮಿತವಾಗಿದೆ. ಇದೇ ರೀತಿ ಮಾಡಿದರೆ ಉಗ್ರ ಹೋರಾಟ ಮಾಡಲಾಗುವುದು. ಸಂಸದರ ಜೊತೆ ದಲಿತರಿದ್ದಾರೆ. ಸುಧಾಕರ್ ಅವರು ಶಾಸಕರು. ಸಚಿವರಾಗಿದ್ದಾಗ ಯಾವ ದಲಿತರ ಮೇಲೂ ಕೇಸುಗಳನ್ನ ಹಾಕಿಲ್ಲ. ಎಲ್ಲ ದಲಿತರಿಗೂ ಅಭಿವೃದ್ಧಿ ಮಾಡುವಲ್ಲಿ ಶ್ರಮಿಸಿದ್ದಾರೆ. ಅಂತಹ ನಾಯಕರ ಬಗ್ಗೆ ಹಗುರವಾಗಿ ಮಾತನಾಡುವುದು ಬಿಡಬೇಕು ಎಂದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ ಭವನದ ಆವರಣದಲ್ಲಿ ಚಾಲಕ ಬಾಬು ಆತ್ಮಹತ್ಯೆ ಮಾಡಿಕೊಂಡ ಪ್ರಕರಣಕ್ಕೆ ಸಂಬಂಧಿಸಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರು ಡೆತ್ ನೋಟ್ನಲ್ಲಿ ಇಲ್ಲದಿದ್ದರೆ ಯಾರೂ ಮಾತನಾಡುತ್ತಿರಲಿಲ್ಲ. ಪ್ರತಿ ವಿಚಾರಕ್ಕೂ ದಲಿತರನ್ನ ಎಳೆತರುವ ಸಂಸ್ಕೃತಿ ಹೋಗಬೇಕು. ಅನಗತ್ಯವಾಗಿ ದಲಿತರ ಬಳಸಿಕೊಳ್ಳುವುದನ್ನ ನಿಲ್ಲಿಸಬೇಕು ಎಂದು ದಲಿತ ಮುಖಂಡ ಬಾಲಗುಂಡಹಳ್ಳಿ ಗಂಗಾಧರ್ ಆಕ್ರೋಶ ವ್ಯಕ್ತಪಡಿಸಿದರು. ಚಿಕ್ಕಬಳ್ಳಾಪುರ ಪತ್ರಕರ್ತರ ಭವನದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಮುಖಂಡ ಬಾಲಕುಂಟಹಳ್ಳಿ ಗಂಗಾಧರ್, ಈ ಹಿಂದೆ ಶಿಕ್ಷಣ ಇಲ್ಲದೆ ದಲಿತರು ಹೇಳಿದ್ದೆಲ್ಲವನ್ನು ನಂಬ್ತಿದ್ರ. ಆದರೆ ಇದೀಗ ದಲಿತರು ಸುಶಿಕ್ಷಿತರಾಗಿದ್ದಾರೆ. ಹೇಳಿದ ವಿಚಾರಗಳ ಸತ್ಯಾಸತ್ಯತೆ ಅರಿಯುವ ಶಕ್ತಿ ಇದೆ. ಹಾಗಾಗಿ ಪ್ರತಿ ವಿಚಾರಕ್ಕೂ ದಲಿತರನ್ನ ಎಳೆತರುವ ಕೆಲಸ ಬಿಡಬೇಕು. ನೀವು ರಾಜಕೀಯವಾಗಿ ಏನೇ ಆರೋಪ ಪ್ರತ್ಯಾರೋಪಗಳನ್ನ ಮಾಡಿಕೊಳ್ಳಿ, ಆದರೆ ದಲಿತರನ್ನ ಇದರಲ್ಲಿ ಸೇರಿಸುವ ಕೆಲಸ ಬಿಡಿ ಎಂದು ಹೇಳಿದ್ರು. ಬಾಬು ಅವರು ಬರೆದಿರುವ ಡೆತ್ ನೋಟ್ನಲ್ಲಿ ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರ ಹೆಸರಿಲ್ಲ ಅಂದರೆ ಯಾರೂ ಬರುತ್ತಿರಲಿಲ್ಲ. ದಲಿತ ವಿರೋಧಿ ಪೋಸ್ಟರ್ ತಂದವರಲ್ಲಿ ದಲಿತರಿಲ್ಲ. ಅಲ್ಲಿದ್ದವರು ಒಬ್ಬ ಬಲಿಜ ಮತ್ತೊಬ್ಬ ಮುಸ್ಲಿಂ. ಹಾಗಾಗಿ ಬಲಿಜ ವಿರೋಧಿ ಅಂತ ಪೋಸ್ಟರ್ ಹಾಕೋದು ಬಿಟ್ಟು ದಲಿತ ವಿರೋಧಿ ಎಂದು ಯಾಕೆ ಹಾಕುತ್ತೀರಿ? ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ದಲಿತರಿಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ನೀಡಿದ್ದಾರೆ. ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಏನು ಕೊಟ್ಟಿದೆ ಅಂತ ಬಹಿರಂಗಪಡಿಸಲಿ ಎಂದು ಸವಾಲು ಹಾಕಿದ್ರು.
ದಲಿತರ ಹಣ ಗ್ಯಾರಂಟಿಗೆ ಬಳಸಿದವರು ಕಾಂಗ್ರೆಸ್ನವರ. ಅಂಬೇಡ್ಕರ್ ಹೆಸರು ಹೇಳಿಕೊಂಡು ದಲಿತರ ಮನೆಯಲ್ಲಿ ಚಿತ್ರಾನ್ನ ತಿನ್ನೋದಲ್ಲ, ದಲಿತರನ್ನ ಸವರ್ಣೀಯರ ಮನೆಗೆ ಕರೆದೊಯ್ದು ಅವರ ನಡುಮನೆಯಲ್ಲಿ ಕೂರಿಸಿ ಊಟ ಮಾಡಿ ಎಂದು ಶಾಸಕರಿಗೆ ಸಲಹೆ ನೀಡಿದ್ರ. ದಲಿತರು ಭೇಟಿಯಾಗಿದ್ದೇವೆ ಅಂತ ಪ್ರತಿ ವಿಚಾರದಲ್ಲಿಯೂ ದಲಿತರ ಹೆಸರನ್ನ ಬಳಸಿಕೊಳ್ಳೋದು ಎಲ್ಲರಿಗೂ ಸರ್ವೇ ಸಾಮಾನ್ಯವಾಗಿದೆ. ಬಲಿಜ ವಿರೋಧಿ ಅಂತ ಪೋಸ್ಟರ್ ಹಾಕಿಸಿ ದಲಿತರೇ ಯಾಕೆ ಬೇಕೋ, ಸರ್ಕಾರ ಇದೆ ಅಂತ ಅತಿರೇಕದ ವರ್ತನೆ ಬೇಡ ಎಂದು ಶಾಸಕರಿಗೆ ಸಲಹೆ ನೀಡಿದ್ರ. ಒಳ ಮೀಸಲಾತಿ ಬಗ್ಗೆ ಮುಖ್ಯಮಂತ್ರಿಯವರಿಗೆ ಹೇಳಿ ದಲಿತರಿಗೆ ಒಳ ಮೀಸಲಾತಿ ಕೊಡಿಸಿ, ಅದಕ್ಕೆ ನಿಮಗೆ ಧೈರ್ಯವಿಲ್ಲವೇ? ದಲಿತರನ್ನ ಬಳಸಿಕೊಂಡು ಅಂಬೇಡ್ಕರ್ ಹೆಸರು ಬಳಸಿಕೊಂಡು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಒಂದು ಬೋರ್ವೆಲ್ ಕೊರೆಸಿದ ಉದಾಹರಣೆ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಇಲ್ಲ. HN ವ್ಯಾಲಿ ತ್ಯಾಜ್ಯ ನೀರು 3ನೇ ಹಂತದ ಶುದ್ಧೀಕರಣ ಮಾಡಿಸಲು ಈ ಸರ್ಕಾರಕ್ಕೆ ಸಾಧ್ಯವಾಗಿಲ್ಲ. ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಿ, ದಲಿತರನ್ನ ಬಳಸಿಕೊಳ್ಳುವುದು ಬೇಡ ಎಂದು ಎಚ್ಚರಿಕೆ ನೀಡಿದ್ರ. ಒಬ್ಬರ ಮೇಲೆ ಮತ್ತೊಬ್ಬರನ್ನ ಎತ್ತಿ ಕಟ್ಟಬೇಡಿ, ಒಂದು ಜಾತಿಯ ಮೇಲೆ ಮತ್ತೊಂದು ಜಾತಿಯನ್ನ ಎತ್ತಿ ಕಟ್ಟುವ ಕೆಲಸ ಬೇಡ. ಮೃತ ಬಾಬು ಕುಟುಂಬಕ್ಕೆ ನೀವು ಯಾಕೆ ಸಹಾಯ ಮಾಡಲಿಲ್ಲ? ದಲಿತರನ್ನ ಯಾಕೆ ಬೀದಿಗೆ ತರುವ ಕೆಲಸ ಮಾಡ್ತಿದ್ದೀರಿ? ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಅಪರಾಧಿ ಅಂತ ಸಾಬೀತಾದ್ರೆ ನಾವೇ ಹೋರಾಟ ಮಾಡುತ್ತೇವೆ. ಅದು ಬಿಟ್ಟು ಅನಗತ್ಯವಾಗಿ ಗೊಂದಲ ಸೃಷ್ಟಿ ಮಾಡೋದು ಬೇಡ. ಪೊಲೀಸ್ ಇಲಾಖೆ ತನ್ನ ಕೆಲಸ ತಾನು ಮಾಡುತ್ತಿದೆ, ಹಾಗಾಗಿ ಅನಗತ್ಯವಾಗಿ ದಲಿತರನ್ನ ಬಳಸಿಕೊಳ್ಳುವುದನ್ನ ಎಲ್ಲರೂ ಬಿಡಬೇಕು ಎಂದು ಬಾಲಕುಂಟಹಳ್ಳಿ ಗಂಗಾಧರ್ ಹೇಳಿದ್ರ. ನಮ್ಮ ಸಮಾಜದ ಬಾಬು ಅನ್ನೋರು ಆತ್ಮಹತ್ಯೆ ಮಾಡಿಕೊಂಡಿರೋ ವಿಚಾರ ನಮಗೆ ವಿಷಾದನೀಯ, ನಮಗೆ ನೋವಿದೆ. ಆದರೆ ಇದರ ಪ್ರಕಾರ ಈಗಾಗಲೇ ಸಂಬಂಧಪಟ್ಟ ಪೊಲೀಸ್ ಇಲಾಖೆ ಕ್ರಮ ಕೈಗೊಂಡು ಯಾರು ಅಪರಾಧಿ ಯಾರು ನಿರಪರಾಧಿ ಅನ್ನೋದನ್ನು ತನಿಖೆ ನಡೆಸ್ತಾ ಇದ್ದಾರೆ. ಅದಕ್ಕೆ ನಾವೆಲ್ಲರೂ ವೇಟಿಂಗಲ್ಲಿದ್ದೀವಿ. ಯಾಕಂದರೆ ಇದರಲ್ಲಿ ಯಾರು ಅಪರಾಧಿಗಳು ಅಂತ ಪ್ರೂವ್ ಆದ ತಕ್ಷಣವೇ ನಾವು ಅದನ್ನು ಕೈಗೆತ್ಕೊಳ್ಳೋಣ ಅಂತ ಒಂದು ಕಾರಣದಿಂದ ಇವತ್ತು ದಲಿತ ಸಂಘರ್ಷ ಸಮಿತಿಗಳು ಸುಮ್ಮನೆ ಕೈಕೊಟ್ಟು ಕೂತ್ಕೊಂಡಿದ್ದೀವಿ. ವಿಚಾರ ಇಷ್ಟೇನೆ, ಈಗ ಹಣ ಪಡೆದಂಥವ್ರೂ ದಲಿತರೇನೆ. ಯಾಕಂದರೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತು ನಿನ್ನೆ ಒಂದು ಪೋಸ್ಟರ್ನ ಕೊಟ್ಟಿದ್ದಾರೆ ನಮ್ಮ ಕಾಂಗ್ರೆಸ್ಸಿನ ಮುಖಂಡರು. ಅದರಲ್ಲಿ ದಲಿತ ವಿರೋಧಿ ಅಂತ ಹಾಕಿದ್ದಾರೆ. ಆದರೆ ಅದರಲ್ಲಿ ಯಾವೊಬ್ಬ ದಲಿತನೂ ಇಲ್ಲ. ಕರಪತ್ರ ಮಾಡೋಕ್ಕೆ ದಲಿತನೂ ಬರಲಿಲ್ಲ, ಮತ್ತು ಅಂಡ್ಸೋಕ್ಕೂ ದಲಿತ ಬರಲಿಲ್ಲ. ಒಬ್ಬ ಬಲ್ಜಿಗರು, ಒಬ್ಬ ಮುಸ್ಲಿಮ್ಸು, ಇನ್ನೊಬ್ಬ ಬಲ್ಜಿಗರು, ಇವರು ಇವತ್ತು ದಲಿತರ ಹೆಸರು ಹೇಳ್ಕೊಂಡು ದಲಿತನ ಬೀದಿಗೆ ಬಿಟ್ಟು ಇವತ್ತು ನಮ್ಮನ್ನು ಅವಮಾನ ಮಾಡ್ತಾ ಇದ್ದಾರಲ್ಲ, ಅದೆಷ್ಟು ಸರಿ? ಇದಕ್ಕೆ ಪೊಲೀಸ್ ಇದಕ್ಕೆ ಕುಮ್ಮಕ್ಕು ಕೊಡ್ತಾ ಇದೆ. ನಿಜವಾದಂಥ ಯಾರು ತಪ್ಪು ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಕೈಗೊಳ್ಳೋಕ್ಕಾಗ್ತಾ ಇಲ್ಲ. ಕಾರಣ ರಾಜಕೀಯ ದುರುದ್ದೇಶ. ಇವತ್ತು ಹೇಳ್ತಾರೆ ನಮ್ಮ ಯಾರನ್ನ ಸುಧಾಕರ್ ಅವ್ರನ್ನ ದಲಿತ ವಿರೋಧಿ ಅಂತ ಹೇಳ್ತಾರೆ. ಅವರು MLA ಇದ್ದಂಥ ಸಂದರ್ಭದಲ್ಲಿ, ಮಿನಿಸ್ಟರ್ ಆದಂಥ ಸಂದರ್ಭದಲ್ಲಿ ದಲಿತರಿಗೆ ವಿಶೇಷವಾಗಿ ದೇವಸ್ಥಾನಗಳು ಕಟ್ಟಿಸ್ಕೊಟ್ಟಿದ್ದಾರೆ. 2 ಕೋಟಿ ಚಿಲ್ಲರೆ ಹೆಚ್ಚು ಖರ್ಚು ಮಾಡಿ ದೇವ್ರನ್ನ ಮಾಡಿಸ್ಕೊಟ್ಟಿದ್ದಾರೆ. ಮತ್ತು CC ರಸ್ತೆಗಳು ಮಾಡಿಸ್ಕೊಟ್ಟಿದ್ದಾರೆ. ಆಮೇಲೆ ಕಲ್ಯಾಣ ಯೋಜನೆ, ಇದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಬೋರ್ಗಳು ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದಾರೆ. ಮತ್ತು ನಾವೇ ಎಷ್ಟೋ ಸಲ ಮದುವೆಗೆ ಹಣವನ್ನು ಕೊಡಿಸ್ಕೊಟ್ಟಿದ್ದೀವಿ. ಮತ್ತು ಯಾರು ಹಾಸ್ಪಿಟ್ಲಲ್ಲಿದ್ದಾರೆ ಅವ್ರಿಗೆಲ್ಲ ಕಾಸು ಕೊಡಿಸಿದ್ದೀವಿ. ಅದನ್ನ ದಲಿತ ವಿರೋಧಿ ಅಂತ ಹೇಳ್ತೀರಲ್ಲ, ನೀವು ಯಾವ ಆಧಾರದ ಮೇಲೆ ದಲಿತ ವಿರೋಧಿ ಅಂತ ಹೇಳ್ತೀರಾ? ನಾನು ಕ್ವಶನ್. ಆಯ್ತಪ್ಪ, ಈಗ ಇಷ್ಟೆಲ್ಲ ಮಾಡಿದ್ದಾರೆ, ಈಗ ಯಾವುದೋ ಒಂದು ಕಾರಣಕ್ಕೆ ನೀವು ದಲಿತ ವಿರೋಧಿ ಅಂತ ಬಣ್ಣ ಕಟ್ತೀರಾ. ಹಾಗಾದರೆ ನೀವೇನು ಮಾಡಿದ್ದೀರಾ? ಇಷ್ಟು 2.5 ವರ್ಷ ಆಯ್ತಲ್ಲ, 2.5 ವರ್ಷದಿಂದ ತಾವು ದಲಿತರ ಪರವಾಗಿ ಏನು ಮಾಡಿದ್ದೀರಾ? ಇವತ್ತು ಒಂದು CC ರಸ್ತೆ ಇಲ್ಲ, ಒಂದು ಮನೆ ಇಲ್ಲ, ಒಂದು ಲೋನ್ ಇಲ್ಲ, ಒಂದು ಗಂಗಾ ಕಲ್ಯಾಣ ಯೋಜನೆ ಇಲ್ಲ. SCP TSP ದುಡ್ಡನ್ನ ದುರುಪಯೋಗ ಪಡಿಸ್ಕೊಂಡು ಗ್ಯಾರಂಟಿಗಳು ಕೊಡ್ತಾ ಇದ್ದೀರಾ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಈವರೆಗೂ ರಕ್ತ ಸಂಗ್ರಹ ಮಾಡಿ ಜೀವ ಉಳಿಸುವ ಕೆಲಸ ಮಾಡುತ್ತಿದ್ದ ಭಾರತೀಯ ರೆಡ್ ಕ್ರಾಸ್ ಚಿಕ್ಕಬಳ್ಳಾಪುರ ಘಟಕ ಇದೀಗ ಹೊಸ ದಾಖಲೆ ಬರೆದಿದೆ. ಜೊತೆಗೆ ಇದೇ ಸಂಭ್ರಮದಲ್ಲಿ ಹಲವು ಜನಪರ ಕೆಲಸಗಳನ್ನು ಮಾಡಲು ಮುಂದಾಗಿದ್ದು, ಈ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಅಗತ್ಯವಿದೆ ಎಂದು ಸಂಸ್ಥೆಯ ಪದಾಧಿಕಾರಿಗಳು ಕೋರಿದ್ದಾರೆ.
ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ತನ್ನದೇ ಆದ ಸೇವೆಯ ಮೂಲಕ ಜಗತ್ತಿನಲ್ಲಿ ಗುರುತಿಸಿಕೊಂಡಿದೆ. ಅದೇ ಹಾದಿಯಲ್ಲಿ ಸಾಗಿರುವ ಚಿಕ್ಕಬಳ್ಳಾಪುರದ ರೆಡ್ ಕ್ರಾಸ್ ಘಟಕ ಇದೀಗ 1 ಲಕ್ಷ ಯೂನಿಟ್ ರಕ್ತ ಸಂಗ್ರಹ ಮಾಡಿದ ಕೀರ್ತಿಗೆ ಪಾತ್ರವಾಗಿದೆ. 2012ರಲ್ಲಿ ಆರಂಭವಾದ ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಘಟಕ ಇದೀಗ 1 ಲಕ್ಷಕ್ಕೂ ಹೆಚ್ಚು ಯೂನಿಟ್ ರಕ್ತ ಸಂಗ್ರಹ ಮಾಡುವ ಮೂಲಕ ಸಾವಿರಾರು ಜೀವ ಉಳಿಸಿದ ಖ್ಯಾತಿಗೆ ಪಾತ್ರವಾಗಿದೆ. ಈ 1 ದಶಕದ ಅವಧಿಯಲ್ಲಿ ರಕ್ತ ಸಂಗ್ರಹದ ಮೂಲಕ ಜೀವ ಉಳಿಸುವ ಕೆಲಸ ಮಾಡುತ್ತಿದ್ದ ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಂಸ್ಥೆ ಇದೀಗ ಮತ್ತಷ್ಟು ಜನಪರ ಕಾರ್ಯಕ್ರಮಗಳತ್ತ ಮುಖ ಮಾಡಿದೆ. ಈ ಕುರಿತು ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದ ಸಂಸ್ಥೆಯ ಎಂ ಜಯರಾಮ್, ಈವರೆಗೂ ರಕ್ತ ಸಂಗ್ರಹ ಮಾಡಿ ಹಂಚುತ್ತಿದ್ದ ಸಂಸ್ಥೆ ಶೀಘ್ರದಲ್ಲಿಯೇ ಜನರಿಕ್ ಔಷಧಾಲಯವನ್ನ ತೆರೆಯುವುದಾಗಿ ಹೇಳಿದರು. ಕಡಿಮೆ ದರದಲ್ಲಿ ಔಷಧಗಳನ್ನು ನೀಡುವ ಕೆಲಸಕ್ಕೆ ಮುನ್ನುಡಿ ಬರೆಯುತ್ತಿದ್ದು, ಆರಂಭದಲ್ಲಿ ಮಾಡಿ ನಿಲ್ಲಿಸಿದ್ದ ಪ್ಲೇಟ್ಲೆಟ್ಸ್ ಉತ್ಪಾದನೆಯು ಆಗಸ್ಟ್ 15ರಿಂದ ಆರಂಭಿಸಲಾಗುವುದು ಎಂದರು. ಪ್ರಸ್ತುತ ಡಯಾಲಿಸಿಸ್ ರೋಗಿಗಳು ಸೇರಿದಂತೆ ಇತರರಿಗೆ ಉಚಿತವಾಗಿ ರಕ್ತ ನೀಡಲಾಗುತ್ತಿದೆ ಎಂದು ಅವರು ಹೇಳಿದರು. ನಮ್ಗೆ ಈಗ 1 ತಿಂಗಳು 1.5 ತಿಂಗಳು ನಮ್ಗೆ ರಕ್ತದ ಅವಶ್ಯಕತೆ, ನಾವು ರಿಪ್ಲೇಸ್ಮೆಂಟ್ ತಗೊಳ್ಳಲ್ಲ, ಹಾಗೇನೆ ಕೊಡ್ತಿದ್ದೀವಿ ಎಲ್ಲರಿಗೂ ಸ್ಟೋರೇಜ್. ಆಮೇಲೆ ನಮ್ಮ ರೆಡ್ ಕ್ರಾಸ್ನಿಂದ 5 ಸ್ಟೋರೇಜ್ ಯೂನಿಟ್ಗಳಿಗೆ ನಾವೇ ರಕ್ತ ಕೊಡ್ತಾ ಇರೋದು. ಸರ್ಕಾರಿ ಆಸ್ಪತ್ರೆ ಇರ್ಬೋದು, ಶಿಡ್ಲಘಟ್ಟ ಸರ್ಕಾರಿ ಆಸ್ಪತ್ರೆ, ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆ, ಅಲ್ಲಿ ಸ್ಟೋರೇಜ್ ಸೆಂಟರ್ಸ್ ಇದೆ. ಅಲ್ಲಿಗೆ ಎಲ್ಲ ಯೂನಿಟ್ನ ನಾವು ಕಳಿಸ್ತೀವಿ. ಅವರೇ ನಮ್ಮನ್ನು ಬರಬೇಕಾಗಿಲ್ಲ, ಅವ್ರು ಅಲ್ಲೇನೆ ತಗೊಂಡು ಹಾಕ್ತಾರೆ. ಅವ್ರಿಗೆ ಕೂಡ ಸಪ್ಲೈ ಮಾಡ್ತೀವಿ. ಸರ್ಕಾರ ಏನು ರೇಟ್ ಫಿಕ್ಸ್ ಮಾಡಿದ್ರೆ ಸರ್ಕಾರ ಅವ್ರಿಗೆ ರೇಟ್. ಸೊ ನಾವು ಕೂಡ ಮತ್ತೆ ಇದನ್ನು ವಿಸ್ತರಣೆ ಮಾಡಬೇಕು ನಮ್ಮ ಉದ್ದೇಶದಿಂದ ನವೆಂಬರ್ ತಿಂಗಳ ಒಳಗಡೆ ಚಿಕ್ಕಬಳ್ಳಾಪುರದಲ್ಲಿ ಜನರಿಕ್ ಮೆಡಿಸಿನ್ ಮಳಿಗೆಯನ್ನ ಪ್ರಾರಂಭ ಮಾಡ್ತಾ ಇದ್ವಿ. ಈಗಾಗಲೇ ಅನುಮತಿ ಪಡೆದುಕೊಂಡ ಕೆಲಸ ಆಗಿದೆ. ಒಂದು 2-3 ಕಡೆ ಕಟ್ಟಡನ ವೀಕ್ಷಣೆ ಮಾಡಿದ್ವಿ. ಶೀಘ್ರದಲ್ಲೇ ನವೆಂಬರ್ಗೆ ಸರಿಸುಮಾರು ನವೆಂಬರ್ಗೆ ನಾವು ಈ ಒಂದು ಇದನ್ನ ಜನರಿಕ್ ಮೆಡಿಸಿನ್ ಮಾಡ್ತೀವಿ. ಈ ಜನರಿಕ್ ಮೆಡಿಸಿನ್ ಮಾಡೋದ್ರಿಂದ ನಿಮಗೆ ಕೇಂದ್ರ ಸರ್ಕಾರದ ಗುಣಮಟ್ಟ ಕೊಟ್ಟಂತ ಸಂಸ್ಥೆ, ರಾಜ್ಯ ಸರ್ಕಾರ ಕೂಡ ಎಲ್ಲ ರಾಜ್ಯ ಸರ್ಕಾರದ ಆಸ್ಪತ್ರೆಗಳು ಕೂಡ ಅದೇ ಔಷಧಿ ಪೂರೈಕೆ ಆಗುತ್ತೆ. ಇದರಿಂದ ₹100 ಸಿಗ್ತಕ್ಕಂಥ ಔಷಧಿ 20ರಿಂದ 25 ರೂಪಾಯಿಗೆ ಜನರಿಕ್ ಮೆಡಿಸಿನ್ ಸಿಗುತ್ತೆ. ಇದರಲ್ಲಿ ವಿಶೇಷವಾಗಿ ಡಯಾಬಿಟಿಕ್, ಶುಗರು, ಹಾರ್ಟ್ ಪ್ರಾಬ್ಲಮ್ ಇರ್ತಕ್ಕಂಥ ನಿರಂತರವಾಗಿ ಔಷಧಿ ತಗೊಳ್ತಕ್ಕಂಥ ರೋಗಿಗಳಿಗೆ ತುಂಬಾ ವರದಾನ ಆಗುತ್ತೆ. ಅದಕ್ಕೋಸ್ಕರ ನಾವು ಇದನ್ನು ಸಿದ್ಧತೆಯನ್ನು ಮಾಡಿದ್ವಿ. ಇನ್ನು 4 ಹಳ್ಳಿಗಳನ್ನು ರೆಡ್ ಕ್ರಾಸ್ ಸಂಸ್ಥೆ ದತ್ತು ಪಡೆಯಲಿದ್ದು, ಈ ಗ್ರಾಮಗಳಲ್ಲಿ ಆರೋಗ್ಯ, ಪರಿಸರ ಮತ್ತು ಸ್ವಚ್ಛತೆಯ ವಿಚಾರಗಳ ಮೇಲೆ ಕಾರ್ಯನಿರ್ವಹಿಸಲಾಗುತ್ತದೆ. ದತ್ತು ಪಡೆದ ಗ್ರಾಮಗಳ ಪ್ರತಿಯೊಬ್ಬರ ಆರೋಗ್ಯ ತಪಾಸಣೆ 6 ತಿಂಗಳಿಗೊಮ್ಮೆ ಮಾಡಲಾಗುವುದು. ಅವರಿಗೆ ಅಗತ್ಯ ಚಿಕಿತ್ಸೆ ಕೊಡಲಾಗುವುದು ಮತ್ತು ಶಸ್ತ್ರಚಿಕಿತ್ಸೆಯಂತಹ ಹೆಚ್ಚಿನ ಮಟ್ಟದ ಚಿಕಿತ್ಸೆ ಅಗತ್ಯವಿದ್ದರೆ ಆಸ್ಪತ್ರೆಗೆ ಸೂಚಿಸುವ ಕೆಲಸ ಮಾಡಲಾಗುವುದು. ಈ ದತ್ತು ವಿಚಾರದಲ್ಲಿ ಸ್ವಯಂ ಸೇವಾ ಸಂಸ್ಥೆಗಳೊಂದಿಗೆ ಸೇರಿ ಗ್ರಾಮದ ಸ್ವಚ್ಛತೆ ಹಾಗೂ ಗಿಡ ನೆಡುವ ಮೂಲಕ ಪರಿಸರ ರಕ್ಷಣೆಯನ್ನು ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಪ್ರೊಫೆಸರ್ ಕೋಡಿ ರಂಗಪ್ಪ, ರವಿ ಸೇರಿದಂತೆ ಇತರರು ಹಾಜರಿದ್ದರು. ತೌಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಕಲ್ಲುಕೋಟೆ ರಸ್ತೆ ನಿರಂತರ ಮಳೆಗೆ ಸಂಪೂರ್ಣ ಕೆರೆಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹಲವು ವರ್ಷಗಳಿಂದ ಡಾಂಬರು ಹಾಕಿಸದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಸುತ್ತಮುತ್ತಲಿನ ಗ್ರಾಮಸ್ಥರು ರಸ್ತೆಯ ಮಧ್ಯೆ ಇದ್ದ ದೊಡ್ಡ ಗುಂಡಿಗಳಲ್ಲಿ ರಾಗಿ ನಾಟಿ ಮಾಡಿ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದರು. ಸುಮಾರು 15 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಕಲ್ಲುಕೋಟೆ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿ ಮಾರ್ಪಟ್ಟಿದ್ದು, ಪ್ರತಿದಿನ ಶಾಲೆ ಕಾಲೇಜು ಹಾಗೂ ಉದ್ಯೋಗ ಸ್ಥಳಗಳಿಗೆ ತೆರಳುವ ಸಾರ್ವಜನಿಕರು ಪರದಾಡುವ ಸ್ಥಿತಿ ಎದುರಿಸುತ್ತಿದ್ದಾರೆ. ಮಳೆ ಬಂದಾಗ ಗುಂಡಿಗಳಲ್ಲಿ ನೀರು ತುಂಬಿ ವಾಹನಗಳು ಕೆಸರು ಗದ್ದೆಯಲ್ಲಿ ಸಿಲುಕುವಂತಾಗುತ್ತಿವೆ. ಬಸ್ ಹಾಗೂ ಇತರೆ ವಾಹನಗಳು ಸಂಚರಿಸಲು ಕಷ್ಟಕರವಾಗಿರುವ ಕಾರಣ ಕೆಲ ಹಳ್ಳಿಗಳು ಬಹುತೇಕ ಪ್ರತ್ಯೇಕಗೊಂಡಂತಹ ಸ್ಥಿತಿಯಲ್ಲಿವೆ. ಸ್ಥಳೀಯರು ಹೇಳುವಂತೆ ಈ ರಸ್ತೆಯ ದುಸ್ಥಿತಿಯಿಂದ ಆರೋಗ್ಯ ಸಮಸ್ಯೆಗಳು ಗಂಭೀರ ರೂಪ ಪಡೆದುಕೊಂಡಿವೆ. ತುರ್ತು ಸಂದರ್ಭದಲ್ಲಿ ಆಸ್ಪತ್ರೆಗೆ ತಲುಪಲು ಸಮಯ ಕಳೆದು ಅಪಾಯವಾಗುವ ಘಟನೆಗಳು ನಡೆದಿವೆ.
ವಿಶೇಷವಾಗಿ ಗರ್ಭಿಣಿಯರನ್ನು ಆಸ್ಪತ್ರೆಗೆ ಸಾಗಿಸಲು ವಿಳಂಬವಾದ ಪರಿಣಾಮ ಗರ್ಭಪಾತದಂತಹ ದುರ್ಘಟನೆಗಳು ನಡೆದಿವೆ ಎಂದು ಆರೋಪಿಸಲಾಗಿದೆ. ಈ ಕುರಿತು ಹಳ್ಳಿ ರೈತ ಅಂಬರೀಶ್ ಮಾತನಾಡಿ, ನಮ್ಮ ಹಳ್ಳಿಗಳ ಜನರ ಸಮಸ್ಯೆಗಳನ್ನು ಅಧಿಕಾರಿಗಳು ಕೇಳುವ ಸ್ಥಿತಿಯಲ್ಲೇ ಇಲ್ಲ. ಚುನಾವಣೆ ವೇಳೆ ದೊಡ್ಡ ಮಾತುಗಳನ್ನಾಡಿ ನಂತರ ಜನರ ನೋವುಗಳನ್ನು ಕಡೆಗಣಿಸುವುದು ಅವರ ಅಹಂಕಾರದ ನೈಜ ಮುಖ. ಜನರನ್ನು ಮರೆತರೆ ಜನರು ಅವರನ್ನು ಮರೆತೇ ಬಿಡುತ್ತಾರೆ ಎಂದು ಎಚ್ಚರಿಕೆ ನೀಡಿದರು. ಇವತ್ತು ಒಳ್ಳೆ ಸರ್ಕಾರ ಇದೆ, ಒಳ್ಳೆ ಉತ್ತಮವಾದ ಸಚಿವರು ಇದ್ದಾರೆ ನಮ್ಮ ಭಾಗಕ್ಕೆ. ಸಚಿವರು ಒಂದೇ ಒಂದು ದಿನ ಈ ಒಂದು ಕೆಲಸ ಮಾಡ್ಕೊಳ್ಳೋ ಅಂಥ ಎಲ್ಲ ಶಕ್ತಿ ನಮ್ಮ ಸಚಿವರಿಗಿದೆ. ಒಳ್ಳೆ ಸಚಿವರಿದ್ದಾರೆ. ದಯವಿಟ್ಟು ನಮ್ಮ ಸಚಿವರಿಗೆ ಒಂದು ಮನವಿ ಮಾಡ್ಕೊತೀನಿ, ಆದಷ್ಟು ಬೇಗ ಈ ರಸ್ತೆಯನ್ನು ಸರಿ ಮಾಡಿಕೊಡಿ ಅಂತೇಳಿ ಮನವಿ ಮಾಡ್ಕೊತೀನಿ. ಹಾಗೆ ನಮ್ಮ ಜಿಲ್ಲಾಧಿಕಾರಿಗಳ ಮೇಲೆ ಇವತ್ತು ನಮಗೆ ಅಪಾರವಾದಂಥ ಗೌರವ ಇದೆ. ಇವತ್ತು ಜಿಲ್ಲಾಧಿಕಾರಿಗಳು ಒಂದು ಮಾತು ಹೇಳಿದ್ರು, ನಮ್ಮ ಕ್ಷೇತ್ರದಲ್ಲಿ ಮೇಲೆ ಆಕಾಶದಲ್ಲಿ ನೂರಾರು ಫ್ಲೈಟ್ಗಳು ಓಡಾಡ್ತವೆ, ಆದರೆ ನಮ್ಮೂರಿಗೆ ಬರೋಕ್ಕೆ ರಸ್ತೆಗಳು ಸರಿ ಇಲ್ಲ ಅಂತೇಳಿ ಒಂದು ಕಾರ್ಯಕ್ರಮದಲ್ಲಿ ಹೇಳಿದ್ರು. ನಮಗೆ ತುಂಬಾ ಖುಷಿ ಆಗುತ್ತೆ. ಆಮೇಲೆ ಅವರು ಒಂದು ಭರವಸೆನೇ ಕೊಟ್ಟಿದ್ದಾರೆ, ಇವತ್ತು ನಮ್ಮ ರಸ್ತೆ ರೆಡಿ ಮಾಡಿಕೊಡ್ತೀವಿ ಅಂತೇಳಿ. ಮೊನ್ನೆ ಜಿಲ್ಲಾಧಿಕಾರಿಗಳೇ ಈ ಭಾಗದ ಎಲ್ಲ ರೈತ ಬಾಂಧವರಿಗೆ ರೈತರ ಕಡೆಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ಈ ರಸ್ತೆ ಆಗಬೇಕಾದ್ರೆ ಮೊನ್ನೆ ಜಿಲ್ಲಾ ಅಧಿಕಾರಿಗಳಿಂದನೇ ಆಗೋದು ಅನ್ನೋದು ನಮ್ಮೆಲ್ಲರ ಒಂದು ನಂಬಿಕೆ. ಯಾಕಂದರೆ ಜಿಲ್ಲೆಯ ದಣಿಗಳಂತ ಯಾರನ್ನೇ ಇದ್ದರೆ ಅದು ಮೊನ್ನೆ ಜಿಲ್ಲಾಧಿಕಾರಿಗಳು. ಇವತ್ತು ನಮಗೆ ಜಿಲ್ಲಾಧಿಕಾರಿಗಳ ಗಮನಕ್ಕೂ ಕೂಡ ಇವತ್ತು ತರ್ತೇವೆ. ಯಾಕಂದರೆ ಈ ಒಂದು ರಸ್ತೆಯಲ್ಲಿ ಅನೇಕ ಗರ್ಭಿಣಿಗಳಿಗೆ ಅಭಾಷಣಗಳಾಗಿದೆ, ಹೋಗೋ ರಸ್ತೆಯಲ್ಲೇ ಆಗಿದೆ ಅಂತೇಳಿ ನಮ್ಮ ಆಶಾ ವರ್ಕರ್ಗಳು ಕೂಡ ಇದ್ರ ಬಗ್ಗೆ ಮೊನ್ನೆ ಮಾತಾಡಿದ್ದಾರೆ. ದಯವಿಟ್ಟು ಆದಷ್ಟು ಬೇಗ ನಮ್ಮ ಈ ಒಂದು ರಸ್ತೆ ರೆಡಿ ಮಾಡಿಕೊಡ್ಬೇಕು ಅಂತೇಳಿ ಮನವಿ ಮಾಡ್ಕೊತಾ ಇದ್ದೀನಿ. ನಮಸ್ಕಾರ, ನಿಮ್ಮ ಹಳ್ಳಿ ರೈತ ಅಂಬರೀಶ್. ಈ ರಸ್ತೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಸ್ಪರ್ಧಿಸುವ ಕ್ಷೇತ್ರದ ಭಾಗವಾಗಿರುವುದರಿಂದ ಸಮಸ್ಯೆ ರಾಜಕೀಯ ವಲಯದಲ್ಲೂ ಚರ್ಚೆಗೆ ಗ್ರಾಸವಾಗಿದೆ. ಸ್ಥಳೀಯರು ಚುನಾವಣೆ ವೇಳೆ ನೀಡಿದ ಭರವಸೆಗಳು ನೆಲೆಯೂರದಿರುವುದನ್ನು ಟೀಕಿಸಿದ್ದಾರೆ. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಬ್ರಾಂಡೆಡ್ ಪ್ಯೂರಿಫೈಯರ್ಸ್ ನಿಮ್ಮ ಮನೆ ಸೇರುತ್ತೆ. 5 ವರ್ಷದ ಫ್ರೀ ಸರ್ವಿಸ್. ಹಾಯ್ ಹಲೋ ನಮಸ್ಕಾರ. ಬರೀ 5,500ಕ್ಕೆ ವಾಟರ್ ಪ್ಯೂರಿಫೈಯರ್ ಇದೀಗ ನಿಮ್ಮನೆಗೆ ಬರುತ್ತೆ ಅಂತಂದ್ರೆ ನಂಬ್ತೀರಾ? ನೀವು ನಂಬಲೇಬೇಕು. ಯಾಕೆಂದ್ರೆ ನಾವು ಇವಾಗಿರೋದು ಆಕ್ವಾಟೆಕ್ ನ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ. ಕಾಪರ್, ಜಿಂಕ್, ಆಲ್ಕಲೈನ್, ROUF ಟೆಕ್ನಾಲಜಿಯೊಂದಿಗೆ ವಾಟರ್ ಪ್ಯೂರಿಫೈಯರ್ಸ್ ಇದೀಗ ನಿಮ್ಮನೆ ಸೇರ್ತಾ ಇದೆ. ಎಲ್ಲಿ ಕೊಡ್ತಾರ್ರಿ 5,500ಕ್ಕೆ? ಎಲ್ಲಿ ಕೊಡ್ತಾರೆ? ಕೊಡೋದು ನಮ್ಮ ಆಕ್ವಾಟೆಕ್ ನ ಚಿಕ್ಕಬಳ್ಳಾಪುರದ ಈ ಹೋಲ್ಸೇಲ್ ಔಟ್ಲೆಟ್ ನಲ್ಲಿ ನಿಮ್ಮಿಷ್ಟದ ಪ್ರೈಸ್ಗೆ. ಇಷ್ಟೊಳ್ಳೆ ಟೆಕ್ನಾಲಜಿ ಜೊತೆ ಹಾಗೇನೆ ಹಾಟ್ ಅಂಡ್ ಕೋಲ್ಡ್ ಆಪ್ಷನ್ಸ್ ಕೂಡ ಇದೆ. ಹಾಗೇನೆ ಒಂದ್ ದೊಡ್ಡ ಮನೆ ಎಲ್ಲಾ ಕ್ಲೀನ್ ಮಾಡಿ ಸುಸ್ತಾಗಿರ್ಬೇಕಲ್ಲ, ಅದಕ್ಕಾಗಿ ನಮ್ಮ ಹತ್ರ ಇದೆ ಮಾಪಿಂಗ್ ರೋಬೋ ಕೂಡ. ಇದನ್ನ ಒಂದ್ಸರಿ ಆನ್ ಮಾಡಿ ಬಿಟ್ಬಿಟ್ರೆ ಸಾಕು, ನಿಮ್ಮ ಟೆನ್ಷನ್ಸ್ ಫ್ರೀ. ಹಾಗೆ ಪಕ್ಕದಲ್ಲಿ ನೋಡ್ತಾ ವ್ಯಾಕ್ಯೂಮ್ ಕ್ಲೀನರ್ ಸಕ್ಕತ್ತಾಗಿ ಬರೀ 50% ಆಫ್ ಅಲ್ಲಿ ನಿಮಗೆ ನಿಮ್ಮ ಮನೆ ಸೇರ್ತಾ ಇದೆ. ನಿಮ್ಮ ಮನೆಗೆ ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತಾ ಇದೀವಿ ನಾವು. ಹಾಗೇನೆ 5 ವರ್ಷದ ಫ್ರೀ ಸರ್ವಿಸ್, ಹಾಗೇನೆ 1 ವರ್ಷದ ವ್ಯಾರಂಟಿ ಜೊತೆ ನಿಮ್ಮಿಷ್ಟದ ಪ್ಯೂರಿಫೈಯರ್ಸ್ ನಮ್ಮ ಕಡೆಯಿಂದ ನಿಮಗಾಗಿ ಬಂದಿದೆ. ನಿಮಗಾಗಿನೇ ಸಹಕಾರ ನಗರದಲ್ಲಿ ನಮ್ಮ ಮೇನ್ ಬ್ರಾಂಚ್ ಇದೆ. ನೀವು ಕೂಡ ಅಲ್ಲಿ ಹೋಗಿ ನಿಮ್ಮಿಷ್ಟದ ವಾಟರ್ ಪ್ಯೂರಿಫೈಯರ್ ಅನ್ನ ಮನೆಗೆ ತಗೊಂಡು ಹೋಗ್ಬೋದು. ಹೋಲ್ಸೇಲ್ ದರದಲ್ಲಿ ಯಾವುದೇ ರೀತಿಯ ವಾಟರ್ ಪ್ಯೂರಿಫೈಯರ್ಸ್ಗಾಗಿ ಭೇಟಿ ನೀಡಿ. ಏಸ್ ಆಕ್ವಾಟೆಕ್, ಕೆನರಾ ಬ್ಯಾಂಕ್ ಮುಂಭಾಗ, ಬಿಬಿ ರೋಡ್, KEB ಪಕ್ಕ, ವಾರ್ಡ್ ನಂಬರ್ 23, ಚಾಮರಾಜಪೇಟೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845301082 79967767777.
ವಿಷಯ ಗೊತ್ತಾಯ್ತಾ? ಮನೆ ಇಂಟೀರಿಯರ್ಸ್ಗೂ ಸಹ ಇವಾಗ EMI ಲಿ ಪೇ ಮಾಡಬಹುದು. ಮನೆ ಕಚ್ಚಿದ ಮೇಲೆ ಇಂಟೀರಿಯರ್ಗೆ ತುಂಬಾನೇ ತಲೆ ಕೆಡ್ಸ್ಕೊತೀವಿ. ಯುನೀಕ್ ಆಗಿರ್ಬೇಕು, ಡಿಫ್ರೆಂಟ್ ಆಗಿರ್ಬೇಕು, ಮಾಡರ್ನ್ ಆಗಿರ್ಬೇಕು ಅಂತ. ಇದಕ್ಕೆಲ್ಲ ಒಂದು ಸೂಪರ್ ಸೊಲ್ಯೂಷನ್ ಕೊಡಬೇಕು ಅಂದ್ರೆ SMH ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ ಚಿಕ್ಕಬಳ್ಳಾಪುರ. ಇಡೀ ಬ್ಯಾಂಗ್ಳೂರಲ್ಲಿ ಕಂಪೇರ್ ಮಾಡಿದ್ರೆ ಇವ್ರು ಕೊಡೋ ರೇಟ್ಸ್ ತುಂಬಾನೇ ಅಫೋರ್ಡಬಲ್. ಇವ್ರದೇ ಆದಂತ ಸ್ವಂತ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ. ಮೇಕ್ ಇನ್ ಇಂಡಿಯಾ 25 years ಆಫ್ ಎಕ್ಸ್ಪೀರಿಯನ್ಸ್. 80% ಆಫ್ ದರ್ ಕ್ಲೈಂಟ್ಸ್ ಬ್ಯಾಂಗ್ಳೂರಲ್ಲೇ ಇರೋದು. ನಿಮ್ ಮನೆಗೆ ಬಂದು ವಿಸಿಟ್ ಮಾಡಿ ನಿಮ್ಗೆ ನೀಟ್ ಆಗಿ ಡಿಸೈನ್ ಮತ್ತು ಎಕ್ಸ್ಪ್ಲನೇಷನ್ ಮಾಡಿ ಯಾವ ತರ ಮಾಡಬಹುದು ಅಂತ ಕ್ಲಾರಿಟಿನೂ ಕೊಡ್ತಾರೆ. ಇಂಟೀರಿಯರ್ಸ್ ಗೆ ಬೇಕಿರೋ ಎಲ್ಲ ಐಟಮ್ ಇವ್ರ ಹತ್ರ ಸಿಗುತ್ತೆ. ಯು ವಿಲ್ ಗೆಟ್ ಇಟ್ ಅಟ್ ದ ವೆರಿ ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ಬೋದು. ಮನೆ ಹೊಸ್ಲಿಂದ ಹಿಡಿದು ಹಾಲ್, ಬೆಡ್ರೂಮ್, ಕಿಚನ್ ಎಲ್ಲಾನು ಇವ್ರ ಹತ್ರ ನೀಟ್ ಆಗಿ ಡಿಸೈನ್ ಮಾಡ್ಕೋಬಹುದು. ಈ ವಿಡಿಯೋನ ಬೇಗ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲೀಸ್ಗೆ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಶ್ರೀ ಚಾಮವಿ ಪಾರ್ಟಿ ಹಾಲ್ 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ, ನಂಬರ್ 232T, BB ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. AC ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. AI ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಗೌರಿಬಿದನೂರು ತಾಲೂಕಿನಲ್ಲಿರುವ ಕೆರೆಗಳನ್ನು ಅಭಿವೃದ್ಧಿಪಡಿಸಿದಲ್ಲಿ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲು ಅನುಕೂಲವಾಗಲಿದೆ. ತೊಂಡೇಬಾವಿ ಹೋಬಳಿಯ ಹನುಮೇನಹಳ್ಳಿ ಸಮೀಪದ ದ್ಯಾವಪ್ಪನ ಕೆರೆಯನ್ನ ಸರ್ಕಾರ ಅಭಿವೃದ್ಧಿಪಡಿಸಿ ನಗರಕ್ಕೆ ನೀರು ಸರಬರಾಜು ಮಾಡಬಹುದಾಗಿದೆ ಎಂದು ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಂಚಾಲಕ NR ರವಿಚಂದ್ರ ರೆಡ್ಡಿ ಹೇಳಿದರು. ಗೌರಿಬಿದನೂರು ತಾಲೂಕಿನ ತೊಂಡೇಬಾವಿ ಹೋಬಳಿಯ ಅಲಕಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹನುಮೇನಹಳ್ಳಿ ಬೆಟ್ಟದ ತಪ್ಪಲಿನಲ್ಲಿರುವ ದ್ಯಾವಪ್ಪನ ಕೆರೆ ವೀಕ್ಷಣೆ ಮಾಡಿ ಮಾತನಾಡಿದ ಅಖಿಲ ಕರ್ನಾಟಕ ರೈತ ಸಂಘದ ಜಿಲ್ಲಾ ಸಂಚಾಲಕ NR ರವಿಚಂದ್ರ ರೆಡ್ಡಿ, ನಗರಕ್ಕೆ ಸುಮಾರು 8 ಕಿಲೋಮೀಟರ್ ದೂರದಲ್ಲಿರುವ ಹನುಮೇನಹಳ್ಳಿ ಸರ್ವೆ ನಂಬರ್ 269ರಲ್ಲಿ 202 ಎಕರೆ ಸರ್ಕಾರಿ ಖರಾಬಿ ಜಮೀನು ಇದ್ದು, ಈ ಸ್ಥಳದಲ್ಲಿ ಪುರಾತನವಾದ ದ್ಯಾವಪ್ಪನ ಕೆರೆ ಇದೆ. ಬೆಟ್ಟದಿಂದ ಹರಿದು ಬರುವ ಮಳೆ ನೀರು ಶೇಖರಣೆಗೊಳ್ಳುತ್ತಿದ್ದು, ಈ ನೀರು ಉತ್ತರ ಪಿನಾಕಿನಿ ನದಿಗೆ ಹರಿಯುತ್ತದೆ ಎಂದರು. ರೈತರಿಗೆ ಅನುಕೂಲ ಆಗುತ್ತೆ. ಹಾಗೇನೆ ಸುಮಾರು 80,000 ಜನಸಂಖ್ಯೆಗೂ ಹೆಚ್ಚಿನ ಇರೋ ಗೌರಿಬಿದನೂರು ನಗರಕ್ಕೂ ಕೂಡ ಕುಡಿಯೋದಕ್ಕೆ ಒಳ್ಳೆ ನೀರನ್ನು ಕೊಡ್ಬೋದು ಅನ್ನೋ ಒಂದು ನಿಟ್ಟಿನಲ್ಲಿ ಈ ಹೋರಾಟವನ್ನು ನಾವು ತಗೊತೀವಿ. ಮುಂದಿನ ದಿನಗಳಲ್ಲಿ ಏನು ಈ ಹೋರಾಟವನ್ನು ತಾಲೂಕು ಕಚೇರಿ ಮುಂದೆ ಒಂದು ಮನವಿ ಪತ್ರವನ್ನು ಎಲ್ಲ ಪ್ರತಿನಿಧಿಗಳಿಗೂ ಮನವಿ ಪತ್ರವನ್ನು ಕೊಡುವಂಥ ಕಾರ್ಯಕ್ರಮ ಕೂಡ ಇಟ್ಕೊಳ್ತೀವಿ. ಹಾಗಾಗಿ ಈ ಒಂದು ಕೆರೆ ಅಭಿವೃದ್ಧಿ ಮಾಡಲೇಬೇಕು ಅಂತ ನಾವು ಈ ಹೋರಾಟವನ್ನು ಮುಂದುವರಿಸ್ತೀವಿ. ಇದು ಒಟ್ಟು ವಿಸ್ತೀರ್ಣ 202 ಎಕರೆ ಜಮೀನಿದೆ. ಖರಾಬ್ ಅಂತ ಪಾಣಿ ಕೂಡ ಇದೆ. ಹಾಗೆಯೇ DPR ಕೂಡ ನಾವು 2 ಸಂಘಟನೆಗಳಿಂದ DPR ಕೂಡ ಇಲ್ಲಿ ಮಾಡಿಸಿದ್ದೀವಿ. ಅವರ ಹೆಸರು ಮತ್ತೆ ಮುಂದಿನ ದಿನಗಳಲ್ಲಿ ಹೇಳ್ತೀವಿ. ನೀರಾವರಿ ತಜ್ಞರ ಹೆಸರು ಕೂಡ ಅವರೇ ಬಂದು ಅವರೇ ಹತ್ರನೇ ಇದು ಮಾಡಿಸೋಣ ಅಂತ ಇದ್ದೀವಿ. ಹಾಗಾಗಿ ಈ ಒಂದು ಕೆರೆಯನ್ನು ಎಲ್ಲ ಜನಪ್ರತಿನಿಧಿಗಳು ಮತ್ತು ಇಲ್ಲಿನ ಎಲ್ಲ ಒಂದು ಸರ್ಕಾರಗಳು, DC ಆಗಿರ್ಬೋದು, ಎಲ್ಲರೂ ಇದಕ್ಕೆ ಕೈ ಜೋಡಿಸಿ ಈ ಕೆರೆಯನ್ನು ಅಭಿವೃದ್ಧಿಪಡಿಸಬೇಕು ಅಂತ ಅಖಿಲ ಕರ್ನಾಟಕ ರೈತ ಸಂಘಟನೆ ಮತ್ತು ರಕ್ಷಣಾ ವೇದಿಕೆಯ ಮತ್ತು ಈ ಭಾಗದ ರೈತರ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ. ದ್ಯಾವಪ್ಪನ ಕೆರೆ ಪ್ರದೇಶವನ್ನು ಅಭಿವೃದ್ಧಿಪಡಿಸಿ ಕೆರೆಕಟ್ಟೆ ಹಾಗೂ ಡ್ಯಾಂ ನಿರ್ಮಾಣ ಮಾಡಿ ನೀರು ಶೇಖರಣೆ ಮಾಡಲು ಅನುಕೂಲಕರವಾಗಿದ್ದು, ಸುಮಾರು 30 ಎಕರೆ ಪ್ರದೇಶಕ್ಕಿಂತ ಹೆಚ್ಚಿನ ಭಾಗದಲ್ಲಿ ಸುಮಾರು 23 ಮೀಟರ್ ಆಳದಲ್ಲಿ ನೀರು ನಿಲ್ಲುವ ಸಾಮರ್ಥ್ಯದ ಡ್ಯಾಂ ನಿರ್ಮಾಣ ಮಾಡಬಹುದಾಗಿದೆ. ತಜ್ಞರ ವರದಿ ಪ್ರಕಾರ ಈ ಪ್ರದೇಶದಲ್ಲಿ 490 MCFT ನೀರು ಶೇಖರಣೆಯ ಸಾಮರ್ಥ್ಯವಿದೆ. 15 ಕೋಟಿ ವೆಚ್ಚದಲ್ಲಿ ಈ ಕೆರೆ ನಿರ್ಮಾಣ ಮಾಡಬಹುದಾಗಿದೆ ಎಂದರು.
ಈ ಕೆರೆ ಅಭಿವೃದ್ಧಿಯಿಂದ ಸುಮಾರು 15 ಗ್ರಾಮಗಳ ಅಂತರ್ಜಲ ಅಭಿವೃದ್ಧಿಗೆ ಸಹಕಾರಿಯಾಗಲಿದ್ದು, ನಗರಕ್ಕೆ ಸಮೀಪ ಇರುವುದರಿಂದ ನಗರಕ್ಕೆ ಕುಡಿಯುವ ನೀರು ಸರಬರಾಜು ಮಾಡಲು ಅನುಕೂಲಕರವಾಗಿದೆ. ಈ ಬಗ್ಗೆ ತಾಲೂಕು ಆಡಳಿತದ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು ಎಂದರು. ಹನುಮೇನಹಳ್ಳಿಯಲ್ಲಿ ಪ್ರಭಾಕರ್ ಮಾತನಾಡಿ, ಬೆಟ್ಟದ ತಪ್ಪಲಿನಿಂದ ಹರಿದು ಬರುವ ಮಳೆ ನೀರು ಪುರಾತನ ದ್ಯಾವಪ್ಪನ ಕೆರೆಗೆ ಸೇರುತ್ತಿದ್ದು, ಸರ್ಕಾರ ಇದನ್ನು ಅಭಿವೃದ್ಧಿಪಡಿಸಿದಲ್ಲಿ ಸುತ್ತಮುತ್ತಲ ಗ್ರಾಮಗಳಿಗೆ ಅಂತರ್ಜಲ ಮಟ್ಟ ವೃದ್ಧಿಯ ಜೊತೆಗೆ ವೃತ್ತ ಉತ್ತರ ಪಿನಾಕಿನಿ ನದಿಗೆ ಹರಿದು ಹೋಗುವ ನೀರನ್ನು ತಡೆದು ನಗರಕ್ಕೆ ಕುಡಿಯುವ ನೀರಿನ ಯೋಜನೆ ರೂಪಿಸಬೇಕು ಎಂದರು. ಇವತ್ತಿನ ದಿವಸ ಏನು ಈ ದ್ಯಾವಪ್ಪನ ಕೆರೆ ಅಭಿವೃದ್ಧಿಪಡಿಸಬೇಕು ಅಂತ ಹೊರಟಿದ್ದೀವಿ. ಇದು ಅಲ್ಕಾಪುರ ಸರ್ವೆ ನಂಬರ್ 269ರಲ್ಲಿ 202 ಎಕರೆ ಒಂದು ಜಾಗ ಇದೆ. ಇದು ಪುರಾತನ ಒಂದು ಕೆರೆ ಕೂಡ 106 ವರ್ಷಗಳಿಂದ ರಾಜಮಹಾರಾಜರು ಕಟ್ಟಿರ್ತಕ್ಕಂಥ ಒಂದು ಕೆರೆ ಇದೆ. ಇದನ್ನು ಅಭಿವೃದ್ಧಿಪಡಿಸಿದ್ರೆ ಇಲ್ಲಿರ್ತಕ್ಕಂಥ ಜಿ ಬಂಸಂದ್ರ ಗ್ರಾಮ ಪಂಚಾಯತಿ ಮತ್ತು ಅಲ್ಕಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಸಾಕಷ್ಟು 20ರಿಂದ 25 ಹಳ್ಳಿಗಳಿಗೆ ಅಂತರ್ಜಲ ಹೆಚ್ಚಿಸ್ಬೋದು, ಕುಡಿಯೋ ನೀರಿನ ವ್ಯವಸ್ಥೆ ಕೊಡ್ಬೋದು. ಇದರದ್ದು ಕನೆಕ್ಟಿವಿಟಿ ಬಂದು ಬಂಡಿ ಹಳ್ಳದ ಮುಖಾಂತರ ಉತ್ತರ ಪಿನಾಕಿನಿಗೆ ನೇರವಾಗಿ ಸಂಪರ್ಕ ಆಗೋಂಥ ಸಾಕಷ್ಟು ಜಾಗಗಳು ಈಗಾಗಲೇ ಹೋಗ್ತಾ ಇದ್ದಾವೆ. ನೀರು ಕೂಡ ಹರಿತಾ ಇದ್ದಾವೆ. ಮಳೆ ಯಥೇಚ್ಛವಾಗಿ ಬಂದಾಗ ಉತ್ತರ ಪಿನಾಕಿನಿ ನದಿಗೆ ಕನೆಕ್ಟಿವಿಟಿ ಇದೆ. ಹಾಗಾಗಿ ಸರ್ಕಾರದ ಮೇಲೆ ಒತ್ತಡ ತರಬೇಕು. ಸರ್ಕಾರ ನಮ್ಮ ರೈತರಿಗೆ ಧ್ವನಿಗೂಡಿಸ್ಬೇಕು. ಈ ಯೋಜನೆ ಏನು ನಾವು ಮಾಡಿಸ್ಬೇಕು ಅಂತ ಇದ್ದೀವಿ, ಸರ್ಕಾರ ನಮ್ಮೊಟ್ಟಿಗೆ ಇಲ್ಲಿನ ಜನಪ್ರತಿನಿಧಿಗಳು ಕೈ ಜೋಡಿಸಿ ಈ ಒಂದು ಹೆಚ್ಚಿನ ನೀರಿನ ನಿಲ್ಲೋದಕ್ಕೆ ಒಂದು ಜಾಗ ವ್ಯವಸ್ಥೆ ಮಾಡಿಕೊಡು ಅಂತ ಕೇಳಿದ್ದೀವಿ. ಇದನ್ನು ನಮಗೆ ಮಾಡಿಸ್ಕೊಡೋದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ನಮ್ಮ AKRS ಸಂಘಟನೆ, ಕರ್ನಾಟಕ ರಕ್ಷಣಾ ವೇದಿಕೆ, ಇಲ್ಲಿ ಸ್ಥಳೀಯ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರುಗಳು ಹಾಗೂ ಗ್ರಾಮೀಣ ನಮ್ಮ ಲೋಕಲ್ ಇರ್ತಕ್ಕಂಥ ಎಲ್ಲ ರೈತರು, ನಾಗರಿಕರು ಎಲ್ಲ ಸೇರಿ ಒಂದು ಮನವರಿಕೆ ಮಾಡಿಕೊಟ್ಟು ಅವ್ರಿಗೆ ಒಂದು ಮನವಿ ಪತ್ರ ಕೊಡೋದ್ರ ಮೂಲಕ ಈ ಕಾರ್ಯಕ್ರಮಕ್ಕೆ ಚಾಲನೆ ಕೊಡ್ತೀವಿ ಅಂತೇಳಿ ಹೇಳ್ತಾ ಇದ್ದೀವಿ. ಇನ್ನು ಎತ್ತಿನಹೊಳೆ ಯೋಜನೆಯ ಪೈಪ್ಲೈನ್ ತೊಂಡೆಬಾವಿ ಹೋಬಳಿಯ ಬಂದಾರ್ಲಹಳ್ಳಿ ಗ್ರಾಮದ ಬಳಿ ಹಾದು ಹೋಗಿದ್ದು 9 ಕಿಲೋಮೀಟರ್ ದೂರದಲ್ಲಿ ದ್ಯಾವಪ್ಪನ ಕೆರೆ ಇದೆ. ಎತ್ತಿನಹೊಳೆ ನೀರನ್ನು ಕೆರೆ ಅಭಿವೃದ್ಧಿಪಡಿಸಿ ಹರಿಸಬಹುದಾಗಿದೆ. ಇದರಿಂದ ನಗರಕ್ಕೆ ಕುಡಿಯಲು ಪೈಪ್ಲೈನ್ ಮೂಲಕ ತೆಗೆದುಕೊಂಡು ಹೋಗಬಹುದಾಗಿದ್ದು, ಮಾರ್ಗ ಮಧ್ಯದಲ್ಲಿನ ಹಳ್ಳಿಗಳಿಗೆ ಕುಡಿಯುವ ನೀರು ಕೊಡಬಹುದಾಗಿದೆ ಎಂದರು. ಆರ್ ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ತಮಾಷೆಗಾಗಿ ವ್ಯಕ್ತಿಯನ್ನ ರೇಗಿಸಿದ್ದೇ ಹಲ್ಲೆಗೆ ಕಾರಣವಾಗಿದ್ದು, ನಡು ರಸ್ತೆಯಲ್ಲಿ ಲಾಂಗು ಮಚ್ಚು ಹಿಡಿದವರನ್ನ ಕಂಡು ನಂಜನಗೂಡು ಜನ ಬೆಚ್ಚಿ ಬಿದ್ದಿದ್ರು. ನಂಜನಗೂಡಿನಲ್ಲಿ ದಿನೇ ದಿನೇ ಕಾನೂನು ಸುವ್ಯವಸ್ಥೆ ಹಾಳಾಗುತ್ತಿರುವುದಕ್ಕೆ ನಂಜನಗೂಡು ಜನ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಂಜನಗೂಡು ನಗರದ ಹೃದಯ ಭಾಗದಲ್ಲಿರುವ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗವೇ ಮಾರಕಾಸ್ತ್ರಗಳಿಂದ ಹೊಡೆದಾಟ ನಡೆದಿದ್ದು, ಘಟನೆಗೆ ಸಂಬಂಧಿಸಿ ಸುಭಾಷ್ ಅಲಿಯಾಸ್ ಸುಬ್ಬು, ಆಕಾಶ್ ಅಲಿಯಾಸ್ ಮಿಂಡ್ರಿ, ಸತ್ಯ ಮಂಟಿ ಎಂಬುವರನ್ನ ಬಂಧಿಸಲಾಗಿದೆ. ಹಳೆ ಗಲಾಟೆ ವಿಷಯಕ್ಕೆ ಲಾಂಗ್ ಹಿಡಿದು ಅಟ್ಟಾಡಿಸಿದ ಕುಡಿ ಮೀಸೆಯ ಯುವಕರ ಹೊಡೆದಾಟದ ವಿಡಿಯೋ ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿ ನಂಜನಗೂಡು ಪೊಲೀಸರ ನಿದ್ದೆಗೆಡಿಸಿದೆ. ಮಹಾಲಕ್ಷ್ಮಿ ಹಬ್ಬದ ದಿನ ರಾತ್ರಿ ನಂಜನಗೂಡು ತಾಲೂಕು ಆಸ್ಪತ್ರೆ ಮುಂಭಾಗ ಲಾಂಗು ರಾಡ್ಗಳು ಜಳಪಿಸಲಾಗಿದೆ. ಆಟೋದಲ್ಲಿ ಬಂದ 4 ಜನ ಯುವಕರ ಗುಂಪು 2 ಯುವಕರ ಮೇಲೆ ಮನಬಂದಂತೆ ಹಲ್ಲೆ ನಡೆಸಿದ್ದಾರೆ. ಕಬ್ಬಿಣದ ರಾಡ್ನಿಂದ ಹಲ್ಲೆ ನಡೆಸಿ ಲಾಂಗ್ ಹಿಡಿದು ಬೀದಿ ಬೀದಿಯಲ್ಲಿ ಓಡಾಡಿಸಿದ್ದಾರೆ. ಮೈಸೂರಿನ ಮಂಡಿ ಮೊಹಲ್ಲಾ ನಿವಾಸಿ ಅಭಿಷೇಕ್ ಹಾಗೂ ರವಿ ಎಂಬುವರ ಮೇಲೆ ದಾಳಿ ನಡೆದಿದ್ದು, ನಂಜನಗೂಡಿನ ಸುಭಾಷ್ ಅಲಿಯಾಸ್ ಸುಬ್ಬು, ಆಕಾಶ್ ಅಲಿಯಾಸ್ ಮಿಂಡ್ರಿ, ಸತ್ಯ ಮಂಟಿ ಎಂಬುವರು ಅಟ್ಯಾಕ್ ಮಾಡಿದ್ದಾರೆ. ಹಲ್ಲೆಯ ಭೀಕರ ದೃಶ್ಯಗಳು ನಂಜನಗೂಡು ಜನರನ್ನ ತಲ್ಲಣಗೊಳಿಸಿವೆ. ಹಲ್ಲೆಗೊಳಗಾದ ಅಭಿಷೇಕ್ ನಂಜನಗೂಡಿನ ಶ್ರೀರಾಂಪುರದ ಯುವತಿಯನ್ನ 3 ವರ್ಷಗಳ ಹಿಂದೆ ವಿವಾಹವಾಗಿದ್ದ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪತ್ನಿ ಮನೆಗೆ ಬಂದಿದ್ದ. ಈ ವೇಳೆ ಸಂಬಂಧಿಕರ ಮಗ ರವಿಗೆ ಅನಾರೋಗ್ಯ ಕಾರಣ ನಂಜನಗೂಡು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದು, ಅಲ್ಲಿಗೆ ಬಂದ 4 ಗುಂಪು ಅಭಿಷೇಕ್ ಹಾಗೂ ರವಿ ಮೇಲೆ ಸಾರ್ವಜನಿಕ ಆಸ್ಪತ್ರೆ ಮುಂಭಾಗದಲ್ಲಿ ಭೀಕರವಾಗಿ ಹಲ್ಲೆ ನಡೆಸಿದ್ದಾರೆ.
ಹಲ್ಲೆ ಮಾಡಿರುವ ಆರೋಪಿಗಳು ಹಲವು ದಿನಗಳಿಂದ ಅಭಿಷೇಕ್ ಸಂಬಂಧಿ ಶಶಿಕುಮಾರ್ರನ್ನ ಕಪಿ ಎಂದು ಛೇಡಿಸುತ್ತಿದ್ರ. ಈ ಬಗ್ಗೆ ಶಶಿಕುಮಾರ್ ತಾಯಿ ನಂಜನಗೂಡು ಟೌನ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ರ. ಈ ಹಿನ್ನೆಲೆಯಲ್ಲಿ ಆರೋಪಿಗಳು ಶಶಿಕುಮಾರ್ ಮೇಲೆ ದ್ವೇಷ ಬೆಳೆಸಿಕೊಂಡಿದ್ರ. ಅದೇ ದ್ವೇಷದಲ್ಲಿ ರಾತ್ರಿ ಶಶಿಕುಮಾರ್ ಮೇಲೆ ಹಲ್ಲೆ ಮಾಡಲು ಬಂದಿದ್ರ. ಶಶಿಕುಮಾರ್ ಸಿಗದಿದ್ದಾಗ ಮಾತಿಗೆ ಮಾತು ಬೆಳೆದು ಇಬ್ಬರ ಮೇಲೆ ಹಲ್ಲೆ ಮಾಡಿ ಪರಾರಿಯಾಗಿದ್ದಾರೆ. ಘಟನೆಯನ್ನ ಕಂಡು ಬೆಚ್ಚಿ ಬಿದ್ದಿರುವ ನಂಜನಗೂಡು ನಾಗರಿಕರು ಕಾನೂನು ಸುವ್ಯವಸ್ಥೆ ಸರಿಪಡಿಸುವಂತೆ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಸಾರ್ವಜನಿಕ ಆಸ್ಪತ್ರೆ ಮುಂಭಾಗ ಸಮಯ ಒಂದಷ್ಟು ರಾತ್ರಿ ಇರುವ 7-8 ಗಂಟೆ ಏನಾರು ಹಾಕೊಳ್ಳಿ. ಸಾರ್ವಜನಿಕ ಆಸ್ಪತ್ರೆ 24/7 ಡಾಕ್ಟರ್ಗಳು, ನರ್ಸ್ಗಳು, ರೋಗಿಗಳು, ಪೇಷಂಟ್, ಅವ್ರ ಸಹಾಯಕರು ತಿರುಗಿ ಎಚ್ಚರಾಗಿ ಇದ್ಕೊಂಡು ತಿರುಗಾಡ್ತಿರ್ತಾರೆ. ಇಂಥ ಒಂದು ಸಮಯದಲ್ಲಿ ಯಾವುದೋ ಒಬ್ಬ ಯಾವುದೋ ಕ್ಷುಲ್ಲ ಕಾರಣಕ್ಕೆ ಫ್ಯಾಮಿಲಿ ಮ್ಯಾಟ್ರ್ ಮತ್ತೊಂದು ಏನಾರು ಹಾಕೊಳ್ಳಿ, ಅದು ಏನೇ ಇದ್ರೂ ಕಾನೂನು ವ್ಯಾಪ್ತಿ ತಗೊಳ್ಬೇಕು. ನಂಜನಗೂಡು ಪಟ್ಟಣದಾಗ ಲಾಂಗು ಮಚ್ಚು ತಕ್ಕ ಓಡಾಡ್ಕೊಂಡು ಅಟ್ಟಾಡ್ಸ್ಕೊಂಡು ಹೊಡಿತಾರೆ ಅಂತಾರೆ. ನಮ್ಮ ನಂಜನಗೂಡಿನ ಪೊಲೀಸ್ ವ್ಯವಸ್ಥೆ ಯಾವ ರೀತಿ ಇದೆ? ಫಸ್ಟು ಇಲ್ಲಿ ಇರ್ತಕ್ಕಂಥ ಪೊಲೀಸರಿಗೆ ಸರಿಯಾಗಿ ಬುದ್ಧಿನ, ಇಲ್ಲಾಂದರೆ ಇಲ್ಲಿನ ಶಾಸಕರಾದ ಮಾನ್ಯ ದರ್ಶನ್ ದುವರ್ನಾಡ್ ಕಳಿಸ್ಬೇಕು. ಇಲ್ಲ ಅಂದರೆ ನಮ್ಮಂಥ ಹೋರಾಟಗಾರರೇ ನೇರವಾಗಿ ಚಳುವಳಿ ಮುಖಾಂತರ ನಾವು ಬುದ್ಧಿ ಕೆಲಸಗಳನ್ನ ಮಾಡಬೇಕಾಗ್ತದೆ. ಇವ್ರದ್ದು ಒಂದಲ್ಲ ಎರಡಲ್ಲ, ಅಮಾಯಕರ ಮೇಲೆ ಸುಳ್ಳು ಕೇಸ್ ಹಾಕೋದು, ಯಾರು ಕ್ರಿಮಿನಲ್ಸ್ ಅವರ ಬಿಟ್ಬಿಡೋದು, ಇಂಥ ಹಲವಾರು ಉದಾಹರಣೆಗಳನ್ನ ಕೊಡಬಲ್ಲೆ. ಹಾಗಾಗಿ ಈ ಕೂಡಲೇ ಈಗ ಇತ್ತೀಚೆಗೆ ಏನಾಗಿದೆ, ನಾನೇ ಅವ್ರಿಗೆ ವೈಯಕ್ತಿಕವಾಗಿ ಗಮನ ತಂದೀನಿ. ಔಷಧಿ ಬೋರ್ಡ್ಲೆಲ್ಲ CC ಕ್ಯಾಮ್ರಾಗಳವ, ಎಲ್ಲ ನೇತಾಡ್ತವೆ. ಅದು ಯಾವ ಕಾಲದಾಗ ಅದು ಇರುತ್ತೋ ದಾಖಲೆಗಳೇ ಇಲ್ಲ. ಯಾವುದೋ ಜಮ್ಮಂದಲ್ಲಿ CC ಕ್ಯಾಮ್ರಾಕ್ಕೆ ಉದ್ದೇಶ ಏನು? ಚೈನ್ ಸ್ಕ್ಯಾಚಿಂಗ್, ಯಾರು ರಾತ್ರಿನಾಗ ಮಹಿಳೆಯರನ್ನ ಪೀಡಿಸೋಂಥದ್ದು. ಮತ್ತೊಂದು ಇವತ್ತು ಸುಧಾ ಆ KHP ಕರಲ್ಲಿ 2-3 CC ಕ್ಯಾಮ್ರಾಗಳಿವೆ. ಆ CC ಕ್ಯಾಮ್ರಾಗಳ ರೆಡಿ ಮಾಡಿಸೋರಿಲ್ಲ, ಅದನ್ನ ಮೇಂಟೈನ್ ಮಾಡೋರಿಲ್ಲ. 7 ಗಂಟೆ ಆಯಿತು ಅಂದರೆ ರಾತ್ರಿ 12 ಗಂಟೆ 1 ಗಂಟೆ ಆದ್ರೂ ಇಲ್ಲಿಂದ ಕಟ್ಟಲ್ಲ. ನಾವು ಸುಮಾರು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಎಲ್ಲರಿಗೂ ಫೋನ್ ಮಾಡಿರ್ತೀವಿ. ಅವ್ರು ಯಾರು ಬಂದು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಇಲ್ಲಿ ಬೀಟವರಾಗಲಿ ಯಾರಾಗಲಿ ಬಂದು ಇಲ್ಲಿ ಏನು ಎತ್ತ ಯಾವುದನ್ನು ವಿಚಾರಣೆ ಮಾಡ್ತಿಲ್ಲ. ಇಲ್ಲಿ ಪದೇ ಕಂಪ್ಲೇಂಟ್ ಮಾಡೋಕ್ಕೂ ಇಲ್ಲಿ ಅಕ್ಕಪಕ್ಕದವ್ರು ಎದುರ್ಕೋತಾರೆ. ಯಾಕೆ ಅಂದರೆ ಅವ್ರ ಮೇಲೆ ಹೋಗಿ ಇವ್ರು ಜಗಳ ಮಾಡ್ತಾರೆ. ಯಾಕೆ ನಮಗೆ ಕಂಪ್ಲೇಂಟ್ ಮಾಡಿದ್ದೀರಾ, ಮಟ್ಟಿದ್ದೀರಾ ಅಂತ. ಆಮೇಲೆ ಲೈಟ್ಗಳು ಕೆಡಿಸ್ಕೊಡ್ದು, ಅದರ ರಾತ್ರಿಲಿ ಇವರು ಏನಾರು ಬೇಕಾದ್ರೆ ಟೈರ್ಗಳು ಬಿಚ್ಕೊಂಡು ಹೋಗೋದು, ಆಟೋಗಳದು ಬ್ಯಾಟ್ರಿಗಳು ಬಿಚ್ಕೊಂಡು ಹೋಗೋದು, ಪೆಟ್ರೋಲ್ಗಳೆಲ್ಲ ಕೇಳೋದು ಮನೆಯಿಂದ. ಬರೀ ಇದೇ ಆಗ್ಬಿಡೈತೆ. ನಾವು ಕಂಪ್ಲೇಂಟ್ ಮಾಡಿ ನಾವು ಸುಮ್ಮನಾಗಿ ಹೋಗಿದ್ದೀವಿ. ಜೊತೆಗೆ ಯಾವುದು ಬೇಡ ಅಂತ. ಇವತ್ತು ನೀವು ಬಂದಿದ್ದಕ್ಕೆ ಮುನ್ನ ನೈಟ್ ನೋಡಿರ್ಬೋದು ನೀವು ಹೆಂಗೆ ಮುಚ್ಚ ಹಿಡ್ಕೊಂಡು ಓಡಾಡಿದರೆ. ಅಂದರೆ ಅವ್ರಿಗೂ ನೀರು ಕಂಡು ಸಂಬಂಧನೇ ಇಲ್ಲ. ಅವ್ರು ಇಲ್ಲಿಂದನೇ ಬಂದು ಇಲ್ಲಿ ಗಲಾಟೆ ಮಾಡಿ ನಮ್ಮ ಏರಿಯಾಗಳಿಗೂ ಕೆಟ್ಟ ಸುತ್ತಾಡ್ತಾ ಇದ್ದಾರೆ. ಇದಕ್ಕೆ ಸೂಕ್ತವಾದ ಕ್ರಮ ತಗೋಬೇಕು ಅಧಿಕಾರಿಗಳಿಗೆ ಅಂತ ನಾನು ಮನವಿ ಮಾಡ್ಕೊಳ್ತೀನಿ. ಒಟ್ಟಾರೆ ಹಳೆ ದ್ವೇಷಕ್ಕೆ ನಡು ರಸ್ತೆಯಲ್ಲೇ ಲಾಂಗು ಹಿಡಿದು ಗಲಾಟೆ ಮಾಡಿದ್ದು ನಂಜನಗೂಡು ಜನರು ಬೆಚ್ಚಿ ಬೀಳುವಂತೆ ಮಾಡಿದೆ. ಸದ್ಯ 4 ಆರೋಪಿಗಳನ್ನ ನಂಜನಗೂಡು ಪಟ್ಟಣ ಪೊಲೀಸರು ಬಂಧಿಸಿ ಜೈಲಿಗಟ್ಟಿದ್ದಾರೆ. ಕುಮಾರ್, CTV ನ್ಯೂಸ್, ನಂಜನಗೂಡು. ಬೆಂಗಳೂರು ಉತ್ತರ ಜಿಲ್ಲೆ ಸ್ಥಾಪನೆ ಮಾಡಿದ್ದು, ಚಿಕ್ಕಬಳ್ಳಾಪುರಕ್ಕೆ ವೈದ್ಯಕೀಯ ಕಾಲೇಜು ಮಂಜೂರು ಮಾಡಿದ್ದು, ಶಿಡ್ಲಘಟ್ಟಕ್ಕೆ ಹೈಟೆಕ್ ಮಾರುಕಟ್ಟೆ ಮಾಡಲು ಅನುದಾನ ಮೀಸಲಿಟ್ಟಿದ್ದು ಹಿಂದೆ ಇದ್ದ ಬಿಜೆಪಿ ಸರ್ಕಾರದಲ್ಲಿಯೇ ಹೊರತು ಈಗಿನ ಕಾಂಗ್ರೆಸ್ ಸರ್ಕಾರದಲ್ಲಿ ಅಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಹೇಳಿದರು. ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆಯ ಚಿಕ್ಕವೀರಮ್ಮ ಪುಟ್ಟರುದ್ರಪ್ಪ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ಅಭಿನಂದನಾ ಸಮಾರಂಭದಲ್ಲಿ ಮಾತನಾಡಿದ ಸಿಕಲ್ ರಾಮಚಂದ್ರಗೌಡ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2.5 ವರ್ಷವಾಗಿದೆ. ಅವರಿಂದ ಯಾವುದೇ ಕೊಡುಗೆ ಈ ಕ್ಷೇತ್ರಕ್ಕೆ ಸಿಕ್ಕಲಿಲ್ಲ. ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲು ಪರದಾಡುತ್ತಿದ್ದಾರೆ ಹೊರತು ಯಾವ ಅಭಿವೃದ್ಧಿಯೂ ಆಗಲಿಲ್ಲ. ಬಜೆಟ್ನಲ್ಲಿ ಘೋಷಣೆ ಮಾಡುತ್ತಿದ್ದಾರೆಯೇ ಹೊರತು ಯಾವುದೇ ಕಾಮಗಾರಿಗಳಿಗೆ ಚಾಲನೆ ನೀಡಲಿಲ್ಲ. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಬರುತ್ತದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಬಿಜೆಪಿ ಶಾಸಕರುಗಳು ಆಯ್ಕೆಯಾಗುತ್ತಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು. ಅವರಿಗೆ ಬರೀ ಲಕ್ಷಗಳು ಕೊಟ್ಬಿಟ್ಟು ಅವ್ರ ಮನೆ ಇವತ್ತು ಬರ್ಬಾದಾಗಿದೆ. ರೈತರು ಕೈಗಾರಿಕೆ ಬಂದಿಲ್ಲ. ಅದೇ ರೀತಿಯಲ್ಲಿ ಇಲ್ಲಿ ಮಾಡಬೇಡಿ ಅಂತ ನಾವು ಕೂಡ ಹೋರಾಟ ಮಾಡ್ತಾ ಇದ್ದೀವಿ. ಸಾಕಷ್ಟು ಯೋಗ್ಯ ವ್ಯವಸಾಯಕ್ಕೆ ಯೋಗ್ಯ ಇರ್ತಕ್ಕಂಥ ಜಮೀನಿದೆ, ಅದನ್ನು ತಗೊಳ್ಳಿ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿರ್ತಕ್ಕಂಥ ರೈತರು ಇವತ್ತು ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ. ಇವತ್ತು ಈ ಕಾಂಗ್ರೆಸ್ ಸರ್ಕಾರದಲ್ಲಿ ಇವತ್ತು ತಾವೆಲ್ಲ ನೋಡ್ತಾ ಇದ್ರೆ 2.5 ವರ್ಷ ಆಗಿದೆ, ಡೆವಲಪ್ಮೆಂಟ್ ಕಾರ್ಯಕ್ರಮಗಳಾಗ್ತಾ ಇಲ್ಲ. ನಾವು ಮುಂದಿನ ದಿನಗಳಲ್ಲಿ ಬಿಜೆಪಿ ಸರ್ಕಾರ ಬರೋದಂತೂ ನಿಶ್ಚಿತ. ನಾವೆಲ್ಲ ಇವತ್ತು ಮುಂದಿನ ದಿನಗಳಲ್ಲಿ ಬಿಜೆಪಿಗೆ ಶಿಡ್ಲಘಟ್ಟದಲ್ಲಿ, ಅದೇ ರೀತಿ ನಮ್ಮ ಜಿಲ್ಲಾ ಎಲ್ಲ ಒಂದು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿಯಿಂದ ಗೆಲ್ಸ್ಕೊಂಡ್ರೆ ಈ ಜಿಲ್ಲೆ ಉದ್ಧಾರ ಆಗ್ತಕ್ಕಂಥ ಕೆಲಸ ಮಾಡೋದಕ್ಕೆ ಎಲ್ಲರೂ ಸಾಕಷ್ಟು ಶಕ್ತಿಯುತವಾಗಿ ಒಂದು ಪಕ್ಷ ಕಟ್ಟಿ ನಾವೆಲ್ಲ ಮುಂಬರುವ ದಿನಗಳಲ್ಲಿ
ಬಿಜೆಪಿ ಕಚ್ಚಡ ಅಂತ ಹೇಳಿ ತಮ್ಮಲ್ಲಿ ಮನವಿ ಮಾಡ್ಕೊತೀನಿ. ಛಾಯಾ ರಮೇಶ್, ಸಿಟಿವಿ ನ್ಯೂಸ್, ಶಿಡ್ಲಘಟ್ಟ. ಗೆಲುವು ಜವಾಬ್ದಾರಿಯನ್ನ ಹೆಚ್ಚಿಸುತ್ತದೆ. ಸೋಲು ಹಿಂದಿನ ತಪ್ಪುಗಳನ್ನು ಸರಿಪಡಿಸಿಕೊಳ್ಳಲು ಮಾರ್ಗದರ್ಶನ ನೀಡುತ್ತದೆ. ಮಕ್ಕಳು ಸ್ನೇಹಪೂರ್ವಕವಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು ಎಂದು ಬಾಗೇಪಲ್ಲಿ ಬಿಇಒ ಎನ್ ವೆಂಕಟೇಶಪ್ಪ ಸಲಹೆ ನೀಡಿದರು. ಬಾಗೇಪಲ್ಲಿ ತಾಲೂಕಿನ ಗೂಳೂರು ಹೋಬಳಿ ಮಾನವ ಧರ್ಮ ಪೀಠ ಜಚಿನಿ ಪ್ರೌಢಶಾಲಾ ಆವರಣದಲ್ಲಿ ಆಯೋಜಿಸಿದ್ದ ಗೂಳೂರು ಹೋಬಳಿ ಮಟ್ಟದ 2025-26ನೇ ಸಾಲಿನ ಕ್ರೀಡಾಕೂಟ ಉದ್ಘಾಟಿಸಿ ಮಾತನಾಡಿದ ಅವರು, ಮಕ್ಕಳು ಸ್ನೇಹಪೂರ್ವಕವಾಗಿ ಕ್ರೀಡೆಗಳಲ್ಲಿ ಭಾಗವಹಿಸಬೇಕು. ಕ್ರೀಡೆಯನ್ನ ಕ್ರೀಡೆಯಾಗಿ ಸ್ವೀಕರಿಸಿ ತೀರ್ಪುಗಾರರು ನೀಡುವ ತೀರ್ಪನ್ನ ಶಿಕ್ಷಕ ರಂಗನಾಥ್ ಮಾತನಾಡಿ, ಸೋತವರು ಗೆದ್ದವರನ್ನ ಅಭಿನಂದಿಸಿ, ಗೆದ್ದವರು ಸೋತವರನ್ನ ಆಲಂಗಿಸಿ ಕ್ರೀಡಾ ಮನೋಭಾವದಿಂದ ಸೋಲು ಗೆಲುವನ್ನ ಸಮನಾಗಿ ಸ್ವೀಕರಿಸಿ ಎಂದು ಹೇಳಿದ್ರು. ಕ್ರೀಡಾಕೂಟದಲ್ಲಿ ತೀರ್ಪುಗಾರರು ವಸ್ತುನಿಷ್ಠೆಯಿಂದ ತೀರ್ಪು ನೀಡಿ ವಿದ್ಯಾರ್ಥಿಗಳಲ್ಲಿರುವ ಪ್ರತಿಭೆ ಗುರುತಿಸಿ ನಿಜವಾದ ಪ್ರತಿಭೆಗಳನ್ನ ಆಯ್ಕೆ ಮಾಡಿ ಎಂದು ಸಲಹೆ ನೀಡಿದ್ರು. ಈ ಸಂದರ್ಭದಲ್ಲಿ ಹಿರಿಯ ವಕೀಲ ಎಜಿ ಸುಧಾಕರ್, ಶಿಕ್ಷಣ ಸಮನ್ವಯಾಧಿಕಾರಿ ವೆಂಕಟರಾಮ್, ಗೂಳೂರು ಇಸಿಒ ರವಿಕುಮಾರ್ ಇನ್ನೂ ಹಲವರು ಹಾಜರಿದ್ದರು. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ದೊಡ್ಡಬಳ್ಳಾಪುರ ಹಾಡೋನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪರಿಶಿಷ್ಟ ಜಾತಿ ಮತ್ತು ಪಂಗಡ ಹಾಗೂ ಹಿಂದುಳಿದ ವರ್ಗಗಳ ಕುಟುಂಬಗಳಿಗೆ ಸರ್ಕಾರಿ ನಿವೇಶನ ಮಂಜೂರು ಮಾಡುವಂತೆ ಆಗ್ರಹಿಸಿ ಬಚ್ಚಹಳ್ಳಿ ಗ್ರಾಮಸ್ಥರು ತಾಲೂಕು ಪಂಚಾಯಿತಿ ಮುಂಭಾಗ ಇಂದು ಪ್ರತಿಭಟನೆ ನಡೆಸಿದರು. ದೊಡ್ಡಬಳ್ಳಾಪುರ ತಾಲೂಕಿನ ಆಡೋನಹಳ್ಳಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬಚ್ಚಹಳ್ಳಿ ನಾಗರಾಜ್ ಮಾತನಾಡಿ, ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ದೊಡ್ಡಬಳ್ಳಾಪುರ ತಾಲೂಕಿನ ತೂಬಗೆರೆ ಹೋಬಳಿ ಆಡೋನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಚ್ಚಹಳ್ಳಿ ಗ್ರಾಮದ ಸರ್ವೆ ನಂಬರ್ 10ರಲ್ಲಿ 5 ಎಕರೆ ಭೂಮಿಯನ್ನು ಆಶ್ರಯ ನಿವೇಶನಗಳಿಗಾಗಿ ಅಭಿವೃದ್ಧಿಪಡಿಸಿ ಫಲಾನುಭವಿಗಳಿಗಾಗಿ ಹಂಚಿಕೆ ಮಾಡಲು ತಯಾರಿ ನಡೆಸುತ್ತಿದ್ದು, ಈ ಹಿಂದೆ ಸರ್ಕಾರದಿಂದ ಅಲ್ಪ ಜಾಗವನ್ನು ಮಂಜೂರು ಪಡೆದಿರುವ ಕುಟುಂಬಗಳು ಫಲಾನುಭವಿ ಆಗಲು ಸಾಧ್ಯವಿಲ್ಲ ಎನ್ನುತ್ತಿದ್ದಾರೆ. ಆದರೆ 16 ಎಕರೆ ಭೂಮಿ ಹೊಂದಿರುವ ಆರ್ಥಿಕವಾಗಿ ಸಬಲರಾಗಿರುವ ಹಲವು ಕುಟುಂಬಗಳಿಗೆ ನಿವೇಶನ ಕಲ್ಪಿಸಲು ಮುಂದಾಗಿರುವುದು ವಿಷಾದನೀಯ ಸಂಗತಿಯಾಗಿದೆ ಎಂದರು. ನಾವು 2010ರಲ್ಲಿ ಹಾಡೋನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದಂಥ ಅವಧಿನಲ್ಲಿ ನಮ್ಮ ಗ್ರಾಮದ ಅನೇಕ ಬಡಜನಗಳಿಗೆ, ನಿವೇಶನ ರೈತರುಗಳಿಗೆ ನಿವೇಶನ ಕೊಡಿಸಬೇಕು ಅನ್ನೋ ಕಾರಣಕ್ಕಾಗಿ ನಮ್ಮಲ್ಲಿ ಲಭ್ಯವಿರುವಂಥ ಜಮೀನಿನ ದಾಖಲೆಗಳೊಂದಿಗೆ ಹಾಗೂ ಗ್ರಾಮ ಸಭೆಯಲ್ಲಿ ಅನುಮೋದಿಸಲ್ಪಟ್ಟ ನಿವೇಶನ ರೈತರ ಪಟ್ಟಿಯೊಂದಿಗೆ ಸರ್ಕಾರಕ್ಕೆ ಪ್ರಸ್ತಾವನೆಯನ್ನು ಸಲ್ಲಿಸಿದ್ವಿ. ಅದಾದ ನಂತರದಲ್ಲಿ ಸುಮಾರು ವರ್ಷಗಳ ಕಾಲ ಅಧಿಕಾರಿಗಳ ಕಡೆ ಗಮನ ಕೊಟ್ಟಿರಲಿಲ್ಲ. ನಾವು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರುಗಳೆಲ್ಲರೂ ಜೊತೆ ಸೇರಿ ಅಧಿಕಾರಿಗಳ ಹತ್ರ ಭೇಟಿ ಮಾಡಿ ಸುಮಾರು ಒಂದು 4-5 ವರ್ಷಗಳ ಕಾಲ ಆ ಕಡತದ ಹಿಂದೆ ಬಿದ್ದು 2018ರಲ್ಲಿ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳ ಹೆಸರಿಗೆ ನಿವೇಶನ ಹಂಚಿಕೆ ಮಾಡೋದಕ್ಕೆ 5 ಎಕರೆಯನ್ನು ನಿಗದಿಪಡಿಸಿ ಪಾಣಿ ಬರುತ್ತೆ. ಅದಾದ ನಂತರದಲ್ಲಿ ಕೂಡ ಅಧಿಕಾರಿಗಳು ಸರಿಯಾಗಿ ಗಮನ ಹರಿಸಿ ಕ್ರಮ ತಗೊಳ್ಳಲ್ಲ. ನಾವು ಕೃಷಿ ಕೂಲಿ ಕಾರ್ಮಿಕರಾಗಿರುವುದರಿಂದ ಜೀವನ ನಿರ್ವಹಣೆಗೆ ಹಸು, ಕುರಿ, ಕೋಳಿ ಸಾಗಾಣೆ ಮಾಡಿಕೊಂಡಿರುತ್ತೇವೆ. ಈಗ ಗುರುತಿಸಿ ನೀಡಿರುವ ನಿವೇಶನಗಳು 20ಕ್ಕೆ 30 ಅಳತೆಯದ್ದಾಗಿದ್ದು, ಈ ಅಳತೆಯಲ್ಲಿ ನಾವು ಮನೆ ಹೇಗೆ ಕಟ್ಟಿಕೊಳ್ಳಬೇಕು, ಕೊಟ್ಟಿಗೆಯನ್ನು ಎಲ್ಲಿ ಕಟ್ಟಿಕೊಳ್ಳಬೇಕು, 20-30 ಅಳತೆಯ ಬದಲಾಗಿ 20/60 ಅಳತೆ ನಿವೇಶನಗಳನ್ನು ಹಂಚಿಕೆ ಮಾಡಬೇಕೆಂದು ತಿಳಿಸಿದರು. ಈ ಕುರಿತು ಗ್ರಾಮದ ಪ್ರತಿ ಮನೆ ಸಮೀಕ್ಷೆಗೆ ಒಳಪಡಿಸಬೇಕು. ಪ್ರತಿ ಕುಟುಂಬದ ಸಾಮಾಜಿಕ ಮತ್ತು ಆರ್ಥಿಕ ಸ್ಥಿತಿಯನ್ನು ತಿಳಿದುಕೊಂಡು ನೈಜ ಫಲಾನುಭವಿಗಳನ್ನು ಗುರುತಿಸಿ ನಿವೇಶನ ಹಂಚಿಕೆ ಮಾಡಬೇಕು ಎಂದು ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಮಹೇಶ್, ಸಿಟಿವಿ ನ್ಯೂಸ್, ದೊಡ್ಡಬಳ್ಳಾಪುರ. ಮಾಜಿ ಸಚಿವ ಎನ್ಎಚ್ ಶಿವಶಂಕರ್ ರೆಡ್ಡಿ ಸೋಮವಾರ
ದೆಹಲಿಯಲ್ಲಿ ಕೇಂದ್ರ ಸಚಿವ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಭೇಟಿ ಮಾಡಿ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಮನವಿ ಮಾಡಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಮಾಜಿ ಸಚಿವ ಎಚ್.ಎನ್. ಶಿವಶಂಕರ ರೆಡ್ಡಿ ಭೇಟಿಯಾಗಿ ನೆರೆಯ ಆಂಧ್ರಪ್ರದೇಶದ ಅನಂತಪುರ ಲೋಕಸಭಾ ಕ್ಷೇತ್ರದ ಸಂಸದ ಅಂಬಿಕಾ ಲಕ್ಷ್ಮೀನಾರಾಯಣರನ್ನು ಭೇಟಿ ಮಾಡಿ ತಾಲೂಕಿನ ಮೂಲಕ ಹಾದುಹೋಗುವ ಬೆಂಗಳೂರು ಹಿಂದೂಪುರ ರಾಷ್ಟ್ರೀಯ ಹೆದ್ದಾರಿ 44ರ ಅಭಿವೃದ್ಧಿಗೆ ಸಂಬಂಧಿಸಿ ಮನವಿ ಸಲ್ಲಿಸಿದ್ದೆ. ಅವರು ಕೇಂದ್ರ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಅವರನ್ನ ಭೇಟಿ ಮಾಡಿ ರಾಷ್ಟ್ರೀಯ ಹೆದ್ದಾರಿ 44ರನ್ನು ಬೆಂಗಳೂರಿನಿಂದ ಸೋಮಂದೇಪಲ್ಲಿಯವರೆಗೆ ಮೇಲ್ದರ್ಜೆಗೇರಿಸಲು ಪ್ರಸ್ತಾವನೆ ಸಲ್ಲಿಸಿದ್ದರು. ನಾನು ದೆಹಲಿಯಲ್ಲಿ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಭೇಟಿ ಮಾಡಿ ರಾಷ್ಟ್ರೀಯ ಹೆದ್ದಾರಿಯನ್ನ ಮೇಲ್ದರ್ಜೆಗೇರಿಸುವ ಜೊತೆಗೆ ಉಪರಸ್ತೆಯನ್ನು ಮಂಜೂರು ಮಾಡಬೇಕು ಎಂಬ ಪ್ರಸ್ತಾವನೆ ಸಲ್ಲಿಸಿದ್ದೆ. ಸರ್ಕಾರದ ಗಮನಕ್ಕೆ ತಂದು ಅತಿ ಶೀಘ್ರ ಅನುಷ್ಠಾನಕ್ಕೆ ತರುವ ಭರವಸೆ ನೀಡಿದ್ದಾರೆ. ಹೆದ್ದಾರಿಯನ್ನ ಮೇಲ್ದರ್ಜೆಗೇರಿಸುವುದರಿಂದ ದೊಡ್ಡಬಳ್ಳಾಪುರ ಮತ್ತು ಗೌರಿಬಿದನೂರು ತಾಲೂಕಿಗೆ ಮತ್ತಷ್ಟು ಕೈಗಾರಿಕೆಗಳು ಸ್ಥಾಪನೆಗೆ ಪ್ರೋತ್ಸಾಹ ದೊರೆಯಲಿದೆ. ಸ್ಥಳೀಯ ಯುವ ಜನತೆಗೆ ಉದ್ಯೋಗ ಲಭಿಸುವಂತಾಗಲಿದೆ. ಕೈಗಾರಿಕಾ ಕ್ಷೇತ್ರಕ್ಕೆ ಅಪಾರ ಕೊಡುಗೆ ನೀಡಿರುವ ಸರ್ ಎಂ ವಿಶ್ವೇಶ್ವರಯ್ಯನವರ ವಸ್ತು ಸಂಗ್ರಹಾಲಯವನ್ನು ತಾಲೂಕಿನ ಕುಡುಮಲಕುಂಟೆ ಕೈಗಾರಿಕಾ ಪ್ರದೇಶದಲ್ಲಿ ನಿರ್ಮಿಸಬೇಕು ಎಂದು ಮನವಿ ಸಲ್ಲಿಸಿದ್ದೇನೆ ಎಂದರು. ಕೇಂದ್ರ ಸರ್ಕಾರದಲ್ಲಿ ಬೃಹತ್ ಕೈಗಾರಿಕಾ ಸಚಿವರಾದಂಥ ಕುಮಾರಸ್ವಾಮಿ ಅವರನ್ನ ನಾನು ಭೇಟಿ ಮಾಡಿದ್ದೆ. ಕಾರಣ ನಮ್ಮ ಅಂತಾರಾಜ್ಯ ರಸ್ತೆ ಏನು ಯಲಹಂಕದಿಂದ ಆಂಧ್ರ ಪ್ರದೇಶಕ್ಕೆ ಸೇರುತ್ತೆ, ಅದು ಎರಡೂ ರಾಜ್ಯಗಳಿಗೆ ಸಂಬಂಧಪಟ್ಟಂಥ ರಸ್ತೆ. ಹಾಗಾಗಿ ಯಲಹಂಕದಿಂದ ನಮ್ಮ ಗಡಿವರೆಗೆ ರಸ್ತೆ ಅಭಿವೃದ್ಧಿಯಾಗಿದೆ ಮತ್ತು ಅಲ್ಲಿಂದ ಮುಂದಕ್ಕೆ ಆಂಧ್ರದ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ. ಮತ್ತು ಆಂಧ್ರದ ಮುಖ್ಯಮಂತ್ರಿಗಳು ಮತ್ತು ಆ ಕಡೆ ಹಿಂದೂಪುರ ಮತ್ತು ಅನಂತಪುರ ಏನು ಲೋಕಸಭಾ ಸದಸ್ಯರು ಕೂಡ ಇದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿದ್ದಾರೆ. ನಾನೇ ಇದನ್ನು ಹಿಂದೆ ಅವರಿಗೆಲ್ಲ ಮಾಹಿತಿ ಕೊಟ್ಟಿದ್ದೆ. ಸುಮಾರು 2 ವರ್ಷಗಳಿಂದ ನಮ್ಮ ರಾಜ್ಯ ಸರ್ಕಾರದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಿಫಾರಸು ಮಾಡಿ ಈ ರಸ್ತೆಯನ್ನು ಉನ್ನತೀಕರಿಸಬೇಕು. ಮತ್ತು ಅದ್ರ ಜೊತೆಗೆ ಗೌರಿಬಿದನೂರಿಂದ ಆಂಧ್ರಕ್ಕೆ ಹೋಗೋ ಒಂದು ರಸ್ತೆ ಭಾಗವನ್ನು ಅಭಿವೃದ್ಧಿಪಡಿಸಬೇಕು ಅಂತೇಳಿ ಒಂದು ಪ್ರಪೋಸಲನ್ನು ಸರ್ಕಾರ ಕೊಟ್ಟಿತ್ತು. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಸಮಾರಂಭ ನಿಮ್ಮದು, ಪ್ರಚಾರ ನಮ್ಮದು. ಕಾರ್ಯಕ್ರಮ ಯಾವುದೇ ಇರಲಿ ಚಿಂತೆ ಬೇಡ. ನಿಮ್ಮ ಸಂತಸ ನೇರ ಪ್ರಸಾರ ಮಾಡಲು ನಾವು ರೆಡಿ. ಸಿಟಿವಿ ನ್ಯೂಸ್ ನಿಮಗಾಗಿ ಕಲ್ಪಿಸುತ್ತಿದೆ ವಿಶೇಷ ಅವಕಾಶ. ಹುಟ್ಟುಹಬ್ಬ, ನಾಮಕರಣ, ಮದುವೆ ಸಮಾರಂಭ, ಶಾಲಾ ಕಾಲೇಜಿನ ಕಾರ್ಯಕ್ರಮಗಳು, ಯಾವುದೇ ಸುದ್ದಿಗೋಷ್ಠಿಗಳು ಸೇರಿದಂತೆ ಕಾರ್ಯಕ್ರಮಗಳು ಯಾವುದೇ ಇರಲಿ ನಿಮಗೆ ಸಿಗಲಿದೆ ವ್ಯಾಪಕ ಪ್ರಚಾರ. ಸಿಟಿವಿ ನ್ಯೂಸ್ನಲ್ಲಿ ನಿಮ್ಮ ಸಂಭ್ರಮ ನೇರ ಪ್ರಸಾರದಲ್ಲಿ ನೋಡಿ. ನಿಮ್ಮ ಸಂಭ್ರಮ ನಿಮ್ಮ ಇಡೀ ಸಮೂಹಕ್ಕೆ ಮುಟ್ಟಿಸಲಿದೆ ಸಿಟಿವಿ ನ್ಯೂಸ್. ಕಾರ್ಯಕ್ರಮಕ್ಕೆ 2 ದಿನಗಳ ಮೊದಲು ನಮಗೆ ತಿಳಿಸಿ, ನಾವು ನೇರ ಪ್ರಸಾರ ಮಾಡುತ್ತೇವೆ. ಮತ್ತೆ ಕಿತಡ ಕೂಡಲೇ ಸಂಪರ್ಕಿಸಿ 9916317028. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್, ಕಾರ್ಪೆಂಟರ್ ಚಾಯ್ಸಸ್, ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನ್ನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ:
ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ BB ರಸ್ತೆ ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ವಿರಾಮದ ನಂತರ CTV ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಬೀದರ್ ನಗರದ ಐತಿಹಾಸಿಕ ಝರಣಿ ನರಸಿಂಹಸ್ವಾಮಿ ದರ್ಶನಕ್ಕೆ ಭಕ್ತರ ದಂಡೆ ಹರಿದು ಬಂದಿತ್ತು. ಶ್ರಾವಣ ಮಾಸದ ಹಿನ್ನೆಲೆ ಐತಿಹಾಸಿಕ ದೇವಸ್ಥಾನಕ್ಕೆ ಕರ್ನಾಟಕ ಸೇರಿದಂತೆ ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರಪ್ರದೇಶ ಸೇರಿದಂತೆ ವಿವಿಧ ರಾಜ್ಯಗಳ ಭಕ್ತರು ಸಾಲುಗಟ್ಟಲೆ ನಿಂತು ದೇವರ ದರ್ಶನ ಪಡೆದರು. ಭಗವಾನ್ ನರಸಿಂಹನ ದರ್ಶನಕ್ಕೆ ಸುಮಾರು 300 ಮೀಟರ್ ಗುಹೆಯಲ್ಲಿ ಎದೆಯಾಳದ ನೀರಿನ ಮೂಲಕ ನಡೆದು ಉದ್ಭವ ಮೂರ್ತಿ ನರಸಿಂಹ ದೇವರ ವಿಗ್ರಹ ಸ್ವಯಂಭೂ ದರ್ಶನ ಮಾಡಿದ್ರು. ಗುಹೆಯಲ್ಲಿನ ನೀರು ಪವಿತ್ರ ಗುಣವೆಂದು ಚರ್ಮದ ಸಮಸ್ಯೆಗಳಿಗೆ ಸಹಾಯ ಮಾಡುತ್ತದೆ ಎಂದು ಭಕ್ತರು ವಿಶೇಷ ದರ್ಶನ ಪಡೆಯುತ್ತಾರೆ. ದಕ್ಷಿಣ ಭಾರತದಲ್ಲಿ ಗುಹೆಯಲ್ಲಿ ಎದೆಯಾಳದ ನೀರಿನ ಏಕೈಕ ದೇವಾಲಯ ಇದು ಎಂಬ ಪ್ರತೀತಿ ಇದೆ. ಉಚಿತ ಗ್ಯಾರಂಟಿ ಯೋಜನೆಗಳಿಗೆ ಎಸ್ಟಿಪಿ, ಟಿಎಸ್ಪಿ ಅನುದಾನ ಬಳಕೆ ಮಾಡುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕ್ರಮ ಖಂಡಿಸಿ ಇಂದು ಕೋಲಾರದಲ್ಲಿ ಬಿಜೆಪಿ ಬೃಹತ್ ಪ್ರತಿಭಟನೆ ನಡೆಸಿತು. ಪರಿಶಿಷ್ಟರ ಅನುದಾನವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸುತ್ತಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಕ್ರಮದ ವಿರುದ್ಧ ಬಿಜೆಪಿ ಪ್ರತಿಭಟನೆ ನಡೆಸಿತು. ಕೋಲಾರದ ಮಾಜಿ ಸಂಸದ ಎಸ್ ಮುನಿಸ್ವಾಮಿ, ಮಾಜಿ ಶಾಸಕ ವೈ ಸಂಪಂಗಿ, ಜಿಲ್ಲಾಧ್ಯಕ್ಷ ಓಂಶಕ್ತಿ ಚಲಪತಿ ನೇತೃತ್ವದಲ್ಲಿ ಕೋಲಾರ ಹೊರವಲಯದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ ಎದುರು ಬಿಜೆಪಿ ಪ್ರತಿಭಟನೆ ನಡೆಸಿತು. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಂಸದ ಎಸ್ ಮುನಿಸ್ವಾಮಿ ಆಕ್ರೋಶ ವ್ಯಕ್ತಪಡಿಸಿ ಎಸ್ಟಿಪಿ ಹಾಗೂ ಟಿಎಸ್ಪಿ ಹಣವನ್ನು ಗ್ಯಾರಂಟಿ ಯೋಜನೆಗಳಿಗೆ ಬಳಸಿಕೊಳ್ಳುವ ಮೂಲಕ ದಲಿತರಿಗೆ ವಂಚನೆ ಮಾಡಿದೆ ಎಂದು ಕಿಡಿಕಾರಿದರು. ಕೂಡಲೇ ಎಸ್ಟಿಪಿ ಮತ್ತು ಟಿಎಸ್ಪಿ ಹಣವನ್ನು ಸಮುದಾಯದ ಯೋಜನೆಗಳಿಗೆ ಬಿಡುಗಡೆ ಮಾಡಬೇಕೆಂದು ಆಗ್ರಹಿಸಿದರು. ದಲಿತರಿಗೆ ಮೀಸಲಿಟ್ಟ 50,000 ಕೋಟಿ ಹಣವನ್ನು ಕಾಂಗ್ರೆಸ್ ಸರ್ಕಾರ ತಿಂದು ನೀರು ಕುಡಿದಿದೆ. ಕೂಡಲೇ ಪರಿಶಿಷ್ಟ ಸಮುದಾಯದ ಹಣವನ್ನು ಬಿಡುಗಡೆ ಮಾಡದಿದ್ದರೆ ಸರ್ಕಾರಕ್ಕೆ ಉಳಿಗಾಲವಿಲ್ಲ ಎಂದು ಎಚ್ಚರಿಕೆ ನೀಡಿದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಚಾಲಕ ಬಾಬು ಆತ್ಮಹತ್ಯೆ ಪ್ರಕರಣದಲ್ಲಿ ಸಂಸದ ಸುಧಾಕರ್ ಬಂಧನಕ್ಕೆ ಆಗ್ರಹಿಸಿ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ದಲಿತ ಪರ ಸಂಘಟನೆಗಳಿಂದ ಬೃಹತ್ ಮೆರವಣಿಗೆ. ಸಂಸದ ಡಾಕ್ಟರ್ ಕೆ ಸುಧಾಕರ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ಸಂಸದ ಸುಧಾಕರ್ ಪರ ದಲಿತರಿದ್ದಾರೆ. ಸುಧಾಕರ್ ಫಿನಿಕ್ಸ್ ಪಕ್ಷಿಯಂತೆ ಮತ್ತೆ ಮತ್ತೆ ಎದ್ದು ಬರ್ತಾರೆ. ಸಂಸದ ಸುಧಾಕರ್ ಪರ ದಲಿತ ನಾಯಕರ ಸುದ್ದಿಗೋಷ್ಠಿ. ಅನಗತ್ಯವಾಗಿ ಶಾಂತಿ ಕದಡುವ ಕೆಲಸ ಮಾಡದಂತೆ ಎಚ್ಚರಿಕೆ. ಎಲ್ಲಾ ವಿಚಾರಕ್ಕೂ ಯಾಕೆ ದಲಿತರನ್ನೇ ಎಳೆದು ತರುತ್ತೀರಿ ಎಂದು ದಲಿತ ಮುಖಂಡರ ಆಕ್ರೋಶ. ಡೆತ್ ನೋಟ್ನಲ್ಲಿ ಸುಧಾಕರ್ ಹೆಸರಿಲ್ಲದಿದ್ದರೆ ಯಾರೂ ಬರುತ್ತಿರಲಿಲ್ಲ ಎಂದ ಗಂಗಾಧರ್. ಪೋಸ್ಟರ್ ಸಿಕ್ಕ ಜಾಗದಲ್ಲಿ ಯಾವ ದಲಿತರೂ ಇಲ್ಲ ಎಂದು ಲೇವಡಿ. ನೂತನ ದಾಖಲೆ ಬರೆದ ಚಿಕ್ಕಬಳ್ಳಾಪುರ ರೆಡ್ ಕ್ರಾಸ್ ಸಂಸ್ಥೆ. 1 ಲಕ್ಷ ಯೂನಿಟ್ ರಕ್ತ ಸಂಗ್ರಹ ಮಾಡಿದ ಚಿಕ್ಕಬಳ್ಳಾಪುರ ಜಿಲ್ಲಾ ರೆಡ್ ಕ್ರಾಸ್ ಮತ್ತಷ್ಟು ಜನಪರ ಕೆಲಸಗಳತ್ತ ಗಮನ ನೀಡಿದ ಸಂಸ್ಥೆ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್.
ಇದು ನಿಮ್ಮ ಜೊತೆಗಾರ.